ಸೂಕ್ತ ಸಂದರ್ಭಗಳಲ್ಲಿ ನಿರ್ದೇಶಗಳನ್ನು ನೀಡಲು ಸರ್ಕಾರ ಅಧಿಕಾರವನ್ನು ಹೊಂದಿರುತ್ತೆ. ಅದು ಸರ್ಕಾರದ ಪ್ರಿರಾಗೇಟಿವ್. ಕೆಲವು ಸಂದರ್ಭಗಳಲ್ಲಿ, ಇಂಥ ಸಂದರ್ಭಗಳಲ್ಲಿ ಅನವಶ್ಯವೆನಿಸಿರತಕ್ಕಂಥ ನಿರ್ದೇಶನಗಳನ್ನು ನೀಡುವ ಅಧಿಕಾರ ಸರ್ಕಾರಕ್ಕೆ ಇದ್ದೇ ಇರುತ್ತೆ. ಅದು ಸೆಕ್ಷನ್ 15. ಟೆಂಡರ್ ಪ್ರಕಟಣೆಯನ್ನು ಸಂಕ್ಷಿಪ್ತವಾಗಿ ಸಿದ್ಧಪಡಿಸಿ ಜಿಲ್ಲಾ ವಾರ್ತಾಧಿಕಾರಿಯ ಮೂಲಕ 2 ದಿನ ಪತ್ರಿಕೆಗಳಲ್ಲಿ ಪ್ರಚುರಪಡಿಸಬೇಕು. ನಾವೇನು ಟೆಂಡರ್ಗಳನ್ನು ಕರಿತೀವಿ, ನಿಗದಿತ ನಮೂನೆಗಳಲ್ಲಿ ವಸ್ತುಗಳ ಖರೀದಿಗಾಗ್ಬೋದು, ಕಾಮಗಾರಿಗಳಿಗಾಗ್ಬೋದು, ಸಲಹಾ ಸೇವೆಗಳಿಗೆ ಆಗ್ಬೋದು, ಆ ಟೆಂಡರ್ಗಳ ಒಂದು ಸಂಕ್ಷಿಪ್ತ ಪ್ರಕಟಣೆಯನ್ನು 2 ದಿನ ಪತ್ರಿಕೆಗಳಲ್ಲಿ ಪ್ರಚುರಪಡಿಸಬೇಕು. ಸೊ KPP ಪೋರ್ಟಲ್ನಲ್ಲಿ ಒರಿಜಿನಲ್ ಟೆಂಡರ್ ಪಬ್ಲಿಷ್ ಆಗುತ್ತೆ. ಅದರ ಸಂಕ್ಷಿಪ್ತ ವಿವರಣೆಯನ್ನು ನ್ಯೂಸ್ ಪೇಪರ್ನಲ್ಲೂ ಪಬ್ಲಿಷ್ ಮಾಡಬೇಕು 2 ದಿನಪತ್ರಿಕೆಗಳಲ್ಲಿ. ನೆಕ್ಸ್ಟ್, ಸೊ ಟೆಂಡರ್ ಅಂತಂದರೆ ಸಾಕು, EMD ಭರವಸೆಯ ಮೊತ್ತ, ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ. ಭರವಸೆಯ ಮೊತ್ತ EMD. ಸರ್ಕಾರಿ ಆದೇಶ, ಈ ಆದೇಶ ಪ್ರಕಾರ ಈ KW4 ಪೇಜ್ ನಂಬರ್ 8 ಕ್ಲಾಸ್ 13.1, ಅದೇ ರೀತಿಯಾಗಿ KW1 ಅದರಲ್ಲಿ ಕ್ಲಾಸ್ 9.1 ಪೇಜ್ 6 ಅವುಗಳಲ್ಲಿ ಈ EMD ಬಗ್ಗೆ ವಿವರಗಳು ಇದೆ. ಸರ್ಕಾರಿ ಆದೇಶ ಇದು. ರೈಟ್. ವಸ್ತುಗಳ ಖರೀದಿ ಮತ್ತು ಕಾಮಗಾರಿಗಳಿಗೆ ಗ್ಯಾರಂಟಿ ಮೂಲಕ EMDಯನ್ನು ಕೊಡಬಹುದು. ಮೊದಲು EMD ಅಂತಂದರೆ ಟೆಂಡರ್ನ ಜೊತೆಯಲ್ಲಿ ಡಿಮಾಂಡ್ ಡ್ರಾಫ್ಟ್ನ ಮೂಲಕ ಗುತ್ತಿಗೆದಾರನು ಅಲಾಂಗ್ ವಿತ್ ಟೆಂಡರ್ನ ಜೊತೆ ಹಾಕ್ತಾ ಇದ್ದ. ಈಗೇನು ಮಾಡಿದರೆ ಹೊಸದು, ಈ ಬ್ಯಾಂಕ್ನ ಗ್ಯಾರಂಟಿ ಟೆಂಡರ್ನ ಜೊತೆ ಹಾಕಬೇಕು. ಈ ಬ್ಯಾಂಕ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸಿಸ್ಟಮ್ನ ಮೂಲಕ ಗುತ್ತಿಗೆದಾರ ಗ್ಯಾರಂಟಿ ಕೊಡಬೇಕು ಆ EMDಗೆ. EMD ದರ ಎಷ್ಟು ಅಂತಂದರೆ 20 ಲಕ್ಷ ಮೊತ್ತದವರೆಗೆ ಅಂದಾಜು ಮೊತ್ತದ 5% ಟೆಂಡರ್ಗೆ ಇಟ್ಟಂಥ ಮೊತ್ತ 20 ಲಕ್ಷ ಒಳಗಡೆ ಇತ್ತು ಅಂತಂದರೆ ಟೆಂಡರ್ನ ಅಂದಾಜು ಮೊತ್ತದ 2.5% EMD ಟೆಂಡರ್ನ ಜೊತೆಯಲ್ಲೇ ಈ ಬ್ಯಾಂಕ್ ಗ್ಯಾರಂಟಿ ಮೂಲಕ ಸಲ್ಲಿಸಬೇಕು. ರೈಟ್ನೇ. 20 ಲಕ್ಷ ಮೇಲ್ಪಟ್ಟು 1 ಕೋಟಿ ಮೊತ್ತದವರೆಗೂ ನೀವು ಕರೆದಿರತಕ್ಕಂಥ ಟೆಂಡರ್ನ ಮೊತ್ತ 20 ಲಕ್ಷ ಮೇಲ್ಪಟ್ಟು 1 ಕೋಟಿಯವರೆಗೂ ಇತ್ತು ಅಂತ ಅಂದರೆ EMD ಎಷ್ಟಿರಬೇಕು ಅಂದರೆ ಅಂದಾಜು ಮೊತ್ತದ 2%. ಬಟ್ ಕನಿಷ್ಠ 50,000 EMD ಇರಲೇಬೇಕು. ನೆಕ್ಸ್ಟ್, 1 ಕೋಟಿ ಮೇಲ್ಪಟ್ಟು 10 ಕೋಟಿ ಮೊತ್ತದವರೆಗೆ ಎಷ್ಟು ಟೆಂಡರ್ ಇದ್ದರೆ, 1 ಕೋಟಿ ಮೇಲ್ಪಟ್ಟು 10 ಕೋಟಿ ಮೊತ್ತದವರೆಗೆ ಟೆಂಡರ್ ಇತ್ತು ಅಂತಂದರೆ ಆ ಟೆಂಡರ್ಗೆ ಎಷ್ಟು ಮೊತ್ತದ EMD ಕೊಡಬೇಕು ಅಂತಂದರೆ ಅಂದಾಜು ಮೊತ್ತದ 1.5%, ಕನಿಷ್ಠ 2 ಲಕ್ಷ. ರೈಟ್. ನೆಕ್ಸ್ಟ್, 10 ಕೋಟಿ ಮೇಲ್ಪಟ್ಟು ನಿಮ್ಮ ಟೆಂಡರ್ ಅಂದಾಜು ಮೊತ್ತ ಇತ್ತು ಅಂತ ಅಂದರೆ ಅದರ 1% EMD ಕೊಡಲೇಬೇಕು ಈ ಗ್ಯಾರಂಟಿ, ಈ ಬ್ಯಾಂಕ್ ಗ್ಯಾರಂಟಿ ಮೂಲಕ. ಕನಿಷ್ಠ 15 ಲಕ್ಷ EMD ಇರಲೇಬೇಕು. ಯಾವಾಗ 10 ಕೋಟಿ ಮೇಲ್ಪಟ್ಟು ಟೆಂಡರ್ ಇದ್ದಂಥ ಪಕ್ಷದಲ್ಲಿ. ಟೆಂಡರ್ ಪ್ರಕ್ರಿಯೆ ಶುಲ್ಕ. ಈಗ ಈ ಟೆಂಡರ್ ಪ್ರಕ್ರಿಯೆ ಎಲ್ಲವನ್ನೂ ಸಹ KPPP ಪೋರ್ಟಲ್ನ ಮೂಲಕನೇ ನಡೆಯುತ್ತೆ, ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ. ಅದರ ಚಾರ್ಜ್ ಅಷ್ಟೇ. EMD ರೀಫಂಡಬಲ್, ಬಟ್ ಈ ಟೆಂಡರ್ ಪ್ರಕ್ರಿಯೆ ಶುಲ್ಕ ನಾಟ್ ರೀಫಂಡಬಲ್, ವಾಪಸ್ ಕೊಡೋದಿಲ್ಲ. ಕಾರಣ ಆ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಅಂದರೆ KPP ಪೋರ್ಟಲ್ ಮೂಲಕ ಮಾಡಬೇಕಲ್ಲ, ಅತ್ಯಂತ ಕಡಿಮೆ ಶುಲ್ಕ ಅದನ್ನು ಟೆಂಡರುದಾರನು ಕಟ್ಟಲೇಬೇಕು. ಎಷ್ಟು ಅಂತಂದರೆ 0.0025% ಆಫ್ ಎಸ್ಟಿಮೇಟೆಡ್ ಕಾಸ್ಟ್. ರೈಟ್. ಈ ಶುಲ್ಕವನ್ನು ಹಿಂತಿರುಗಿಸುವುದಿಲ್ಲ, ವಾಪಸ್ ಕೊಡೋದಿಲ್ಲ. ಇದು ಸರ್ಕಾರಕ್ಕೇನೆ ಅಷ್ಟೇ. EMD ವಾಪಸ್ ಕೊಡ್ತಾರೆ. ಟೆಂಡರ್ಸು ಫೈನಲೈಸ್ ಆದಮೇಲೆ ಯಶಸ್ವಿ ಗುತ್ತಿಗೆದಾರನ EMDಯನ್ನು ವಾಪಸ್ ಕೊಡ್ತಾರೆ. ಯಶಸ್ವಿ ಆಗದೇ ಇರತಕ್ಕಂಥ ಇತರ ಗುತ್ತಿಗೆದಾರರಿಗೂ EMD ವಾಪಸ್ ಕೊಡ್ತಾರೆ. ಬಟ್ ಈ ಟೆಂಡರ್ ಪ್ರಕ್ರಿಯೆ ಶುಲ್ಕ ಅದನ್ನು ವಾಪಸ್ ಕೊಡೋದಿಲ್ಲ, ಅಷ್ಟೇ. ಅದು ಸರ್ಕಾರಕ್ಕೆ ಜಮಾ ಆಗುತ್ತೆ. ಟೆಂಡರ್ ನಮೂನೆಗಳು ಆಗಲೇ ಹೇಳಿದೆ,
ಈ ಸರ್ಕಾರಿ ಆದೇಶದಲ್ಲಿ ಸರ್ಕಾರ ನಿಗದಿಗೊಳಿಸಿದೆ 2008ರಲ್ಲಿ. ವಸ್ತುಗಳ ಖರೀದಿಗೆ KG1 ಒಂದು ಫಾರ್ಮ್, ಟೆಂಡರ್ ಫಾರ್ಮ್, ಪ್ರಿಸ್ಕ್ರೈಬ್ಡ್, ಪ್ರಿಂಟೆಡ್, 10 ಲಕ್ಷಕ್ಕಿಂತಲೂ ಕಡಿಮೆ ಟೆಂಡರ್ ಮೊತ್ತ ಇತ್ತು ಅಂತಂದರೆ K ಅಂದರೆ ಕರ್ನಾಟಕ, G ಅಂದರೆ ಗೂಡ್ಸ್, ಆ ಫಾರ್ಮ್ ನಂಬರ್ 1, ಈ ಟೆಂಡರ್ ಫಾರಮನ್ನೇ ಉಪಯೋಗಿಸಬೇಕು. 10 ಲಕ್ಷ ಮೇಲ್ಪಟ್ಟು 50 ಲಕ್ಷದವರೆಗೂ ಏನಾದರೂ ನಿಮ್ಮ ಟೆಂಡರ್ನ ಅಂದಾಜು ಮೊತ್ತ ಇತ್ತು ಅಂತಂದರೆ ಆವಾಗ KG2 ಅನ್ನುವ ಟೆಂಡರ್ ಫಾರಮನ್ನು ಉಪಯೋಗಿಸಬೇಕು. ಗಣಕಯಂತ್ರಗಳು ಮತ್ತು ಬಿಡಿಭಾಗಗಳು 50 ಲಕ್ಷ ಮೇಲ್ಪಟ್ಟು ಖರೀದಿ ಮಾಡಬೇಕು ಅಂತ ಅಂದರೆ ಆವಾಗ KG3 ಅನ್ನುವ ಟೆಂಡರ್ ಫಾರಮನ್ನು ಉಪಯೋಗಿಸಬೇಕು. ರೈಟ್. ಇದೇ ರೀತಿಯಲ್ಲಿ ಕಾಮಗಾರಿಗಳ ನಿರ್ವಹಣೆಗೂ ಸಹ ಟೆಂಡರ್ ಫಾರ್ಮ್ಗಳನ್ನು ನಿಗದಿಗೊಳಿಸಿದ್ದಾರೆ. ಅವು ಯಾವುವು? KW1, K ಅಂದರೆ ಕರ್ನಾಟಕ, W ಅಂದರೆ ವರ್ಕ್ಸ್ 1, ಆ ಥರ 1ರಿಂದ 6 ನಮೂನೆಗಳನ್ನು ಸರ್ಕಾರ ನಿಗದಿಗೊಳಿಸಿ ಅವುಗಳನ್ನೇ ಬಳಕೆ ಮಾಡು. KW1, KW2, KW3, 4, 5, 6 ಈ ಥರ 6 ಟೆಂಡರ್ ಫಾರ್ಮ್ಸ್ ನಮೂನೆಗಳನ್ನು ನಿಗದಿಪಡಿಸಿದೆ. ಮೊತ್ತದ ಆಧಾರದ ಮೇಲೆ ಸೂಕ್ತ ಟೆಂಡರ್ ಫಾರಮನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲೇ ಟೆಂಡರ್ಗಳನ್ನು ಸಲ್ಲಿಸಲಿಕ್ಕೆ ವಿನಂತಿಸಿಕೊಳ್ಳಬೇಕಾಗುತ್ತೆ KPPB ಪೋರ್ಟಲ್ನಲ್ಲಿ. ರೈಟ್. ಇನ್ನು ಸಮಾಲೋಚನಾ ಸೇವೆಗಳು ಅಂತಂದರೆ ಕನ್ಸಲ್ಟೆನ್ಸಿ ಸರ್ವಿಸ್. ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂತಂದರೆ ಇಲ್ಲೇ ಇದೆ. ಸಮಾಲೋಚನಾ ಸೇವೆಗಳು ಅಂತಂದರೆ ನಾಲೆಡ್ಜ್ ಪರ್ಚೇಸ್ ಅಂತ ಎಲ್ಲೋ ಒಂದು ಕಡೆ ಪದ ಬಳಕೆ ಮಾಡಿದರೆ ಇದನ್ನು ನಾಲೆಡ್ಜ್ ಪರ್ಚೇಸ್. ನಾವು ವಸ್ತುಗಳು ಖರೀದಿ ಮಾಡೋದಿಲ್ಲ, ಕಾಮಗಾರಿಗಳನ್ನು ನಡೆಸೋದಿಲ್ಲ, ಇತರರ ತಾಂತ್ರಿಕ ಜ್ಞಾನವನ್ನು ನಾವು ಪಡಿತೇವೆ. ಅದಕ್ಕೂ ಸಹ ಟೆಂಡರ್ಗಳನ್ನು ಕರಿಬೇಕು. ಆ ಥರ ತಾಂತ್ರಿಕ ಜ್ಞಾನವುಳ್ಳಂಥ ತಜ್ಞರನ್ನು ಸೇವೆಯನ್ನು ಪಡೀಲಿಕ್ಕೆ ಟೆಂಡರ್ಗಳನ್ನು ಕರಿಬೇಕು. ಅದೇ ಸಮಾಲೋಚನಾ ಸೇವೆಗಳು ಅಂತ. ಅವುಗಳಿಗೂ ಸಹ 12 ಟೆಂಡರ್ ಫಾರ್ಮ್ಸನ್ನು ನಿಗದಿಗೊಳಿಸಿದ್ದಾರೆ. K ಅಂದರೆ ಕರ್ನಾಟಕ, C ಅಂದರೆ ಕನ್ಸಲ್ಟೆನ್ಸಿ, KC1, KC2, 3, 4, 5, 6, 12 ಈ ಥರ ಕನ್ಸಲ್ಟೆನ್ಸಿ ಸೇವೆಗಳನ್ನು ಟೆಂಡರ್ ಮೂಲಕ ಪಡೀಲಿಕ್ಕೆ 12 ಟೆಂಡರ್ ಫಾರ್ಮ್ಗಳನ್ನು ನಿಗದಿಗೊಳಿಸಿದೆ ಸರ್ಕಾರ. ಗೂಡ್ಸ್ಗೆ 3, ಟೆಂಡರ್ಗಳಿಗೆ ಕಾಮಗಾರಿಗಳಿಗೆ 6, 9, ಇದೊಂದು 12 ಅಂದರೆ 21 ಫಾರ್ಮ್ಸನ್ನು ಸರ್ಕಾರ ಪ್ರಿಂಟೆಡ್, ಪ್ರಿಸ್ಕ್ರೈಬ್ ಅವುಗಳಲ್ಲೇ ಟೆಂಡರ್ಗಳನ್ನು ಕರಿಬೇಕು ಅಂತ ಕೆಲವು ಸುತ್ತೋಲೆಗಳು ಸರ್ಕಾರದಿಂದ ಬಂದಿವೆ. ನೆಕ್ಸ್ಟ್, ದರ ಸಂಧಾನ ಅಂದರೆ ನೆಗೋಷಿಯೇಷನ್ಸ್. ಸಾಮಾನ್ಯವಾಗಿ ಇದನ್ನು ಸ್ವಲ್ಪ ಲೋಕಲ್ ಲ್ಯಾಂಗ್ವೇಜ್ ಚೌಕಾಸಿ ಅನ್ನೋ ಪದ ಬಳಕೆ ಮಾಡ್ತಾರೆ. ಅದು ಬಿಟ್ಬಿಡಿ, ಅದು ಮಾರ್ಕೆಟ್ ಅದು. ಬಟ್ ಆಫೀಸುಗಳಲ್ಲಿ ದರ ಸಂಧಾನ ಅಂದರೆ ನೆಗೋಷಿಯೇಷನ್. ವಸ್ತುಗಳು ಮತ್ತು ವಸ್ತುಗಳ ಖರೀದಿ ಮಾಡುವಾಗ, ಕಾಮಗಾರಿಗಳ ನಿರ್ವಹಣೆಗೆ ಟೆಂಡರ್ಗಳನ್ನು ಕರೆದಾಗ ಟೆಂಡರ್ಗಳು ಬರುತ್ತೆ. ಅದರಲ್ಲಿ ಲೋಯೆಸ್ಟ್ ಟೆಂಡರ್ ಒಂದು ಇರುತ್ತೆ. ಇದ್ದಕ್ಕಿದ್ದಂಗೆ ಅದನ್ನೇ ಒಪ್ಪಿಕೊಳ್ಳದೆ ದರ ಸಂಧಾನ ಮಾಡು, ಇನ್ನೂ ರೇಟ್ ಕಡಿಮೆ ಮಾಡ್ಕೋ ಅಂತ ಕೇಳು. ದರ ಸಂಧಾನ ಪದೇ ಪದೇ ಮಾಡಬಾರ್ದು ಅಂತಲೂ ಸಹ ಸರ್ಕಾರಿ ಒಂದು ಸುತ್ತೋಲೆ ಇದೆ. ಈಗ ಇದೇ ಸುತ್ತೋಲೆ, ಪದೇ ಪದೇ ದರ ಸಂಧಾನ ಮಾಡಬಾರದು. ಯಾವ ಟೆಂಡರ್ ಹಾಕಿದ್ರೂ ಸಹ ಈ ಅಧಿಕಾರಿ ದರ ಸಂಧಾನ ಮಾಡ್ತಾರೆ, ರೇಟ್ ಕಡಿಮೆ ಮಾಡ್ಕೋ ಕೇಳ್ತಾರೆ ಅಂತ ಅಂದ್ಬಿಟ್ಟು ಆ ಗುತ್ತಿಗೆದಾರರು ಏನು ಮಾಡ್ತಾರೆ, ರೇಟ್ಗಳು ಹಾಕುವಾಗಲೇ ಜಾಕಪ್ ಅಂದರೆ ಬೇಕಾಗಿಯೇ ಜಾಸ್ತಿ ಮಾಡ್ತಾರೆ. ದರ ಸಂಧಾನ ಮಾಡಿದಾಗ ಕಡಿಮೆ ಮಾಡಿಕೊಳ್ಳುವ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಪದೇ ಪದೇ ಯಾವಾಗಲೂ ನೆಗೋಷಿಯೇಷನ್ಸನ್ನು ಮಾಡುವುದನ್ನು ಬೇಡ. ಅನಿವಾರ್ಯ ಅಂತಂದಾಗ ಮಾತ್ರ ದರ ಸಂಧಾನ ಮಾಡಿ. ದರ ಸಂಧಾನ ಯಾರ ಹತ್ರ ಮಾಡಬೇಕು ಅಂತಂದರೆ ಅತ್ಯಂತ ಕಡಿಮೆ ದರ ನಮೂದಿಸಿರುವ ಬಿಡ್ಡುದಾರನೊಂದಿಗೆ ದರ ಸಂಧಾನ ಮಾಡಬೇಕು. ಈ ಕೆಳಕಂಡ ಸಂದರ್ಭಗಳಲ್ಲಿ, ಯಾವ್ಯಾವ ಸಂದರ್ಭಗಳಲ್ಲಿ? ಸ್ಪರ್ಧೆ ಇಲ್ಲದಿರುವಾಗ, ಒಬ್ಬನು ಹಾಕಿರ್ತಾನೆ, ಇನ್ಯಾರು ಯಾವ ಟೆಂಡರು ಬಂದಿರೋ, ಒಬ್ಬನದು ಮಾತ್ರ ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ಅವನ ಹತ್ರ ದರ ಸಂಧಾನ ಮಾಡಿ. ನೆಕ್ಸ್ಟ್, ಒಳ ಒಪ್ಪಂದವಾಗಿರಬಹುದೆನಿಸಿದಾಗ ಇಂಗ್ಲೀಷ್ನಲ್ಲಿ ಕೊಲ್ಯೂಷನ್ ಅಂತ ಒಂದು ಸಿಂಡಿಕೇಟ್ಸ್ ಇರ್ತವೆ. ಅವರವ್ರು ಮಾತಾಡಿಕೊಂಡು ನೀವು ಯಾರು ಹಾಕಬೇಡಿ, ನಾನು ಮಾತ್ರ ಹಾಕ್ತೀನಿ,
ಅಂತ ಅವನು ರೇಟ್ಸ್ ಜಾಕಪ್ ಮಾಡಿಬಿಟ್ಟು ಟೆಂಡರನ್ನು ಸಲ್ಲಿಸಿರ್ತಾನೆ. ಅಂದರೆ ಅವರವರೇ ಮಾತಾಡಿಕೊಂಡು ಒಳ ಒಪ್ಪಂದ, ನಾನು ಹಾಕ್ತೀನಿ ನೀವು ಯಾರಾದರೂ ಹಾಕಿ, ಅಂಥ ಸಂದರ್ಭದಲ್ಲಿ ರೇಟ್ಸ್ ಜಾಸ್ತಿ ಇರುತ್ತೆ. ಅಂಥ ಸಂದರ್ಭ ಒಳ ಒಪ್ಪಂದ ಆಗಿರಬಹುದು, ಒಳ ಒಪ್ಪಂದ ಆಗಿ ರೇಟ್ಗಳು ಹಾಕಿದರೆ ಇದು ಜಾಸ್ತಿ ಇದೆ ಅಂತ ಅನಿಸಿದರೆ ಅಂಥ ಗುತ್ತಿಗೆದಾರನೊಂದಿಗೆ ದರ ಸಂಧಾನ ಮಾಡಿ, ಅಂದರೆ ಹಾಕಿರುವ ದರ ಇನ್ನೂ ಕಡಿಮೆ ಮಾಡಿಕೊಳ್ಳಿ ಅಂತ ಅನ್ನೋದೇ ದರ ಸಂಧಾನ. ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ದರ ನಮೂದಿಸಿದಾಗಿದೆ. ಸೊ ಈ ಟೆಂಡರ್ನಲ್ಲಿ ಈ ಗುತ್ತಿಗೆದಾರ ರೇಟು ಹಾಕಿದ್ದಾನೆ, ಬಟ್ ಇದು ಮಾರುಕಟ್ಟೆ ದರಕ್ಕಿಂತ ಹೆಚ್ಚು ದರ ನಮೂದಿಸಿದ್ದಾನೆ ಅಂತ ಅನಿಸಿದರೆ ಅಂಥ ಸಂದರ್ಭದಲ್ಲೂ ಅವನ ಹತ್ರ ದರ ಸಂಧಾನ ಮಾಡಿ. ಮೊದಲ ಆದ್ಯತೆ ಟೆಂಡರ್ಗಳನ್ನು ತಿರಸ್ಕರಿಸುವುದು. ರೇಟ್ ಜಾಸ್ತಿ ಇದೆ, ಒಂದು ಈ ಥರದ ಟಿ ವಿ ಮಾರ್ಕೆಟ್ ರೇಟು 40,000 ಇರುತ್ತೆ ಅಂತ ಅಂದುಕೊಂಡ್ರೆ ಅವನು 80,000 ಹಾಕಿರ್ತಾನೆ. ಯಾಕೆ? ಒಬ್ಬನೇ ಅಥವಾ ಒಳ ಒಪ್ಪಂದ ಆಗಿರುತ್ತೆ. ಏಕ್ದಮ್ ತಿರಸ್ಕರಿಸಿ. ಬಟ್ ತಿರಸ್ಕರಿಸಿದರೆ ಸಾಕಷ್ಟು ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅನ್ನೋದಿದ್ರೆ ಆವಾಗ ದರ ಸಂಧಾನ ಮಾಡಿ ಅವನನ್ನು KBP ಪೋರ್ಟಲ್ನ ಮೂಲಕವೇ. ರೈಟ್. ಟೆಂಡರ್ಗಳನ್ನು ಮೊದಲ ಆದ್ಯತೆ ಟೆಂಡರ್ಗಳನ್ನು ತಿರಸ್ಕರಿಸೋದು. ಟೆಂಡರ್ಗಳನ್ನು ತಿರಸ್ಕರಿಸುವ ಮುನ್ನ ಉಂಟಾಗುವ ಪರಿಣಾಮಗಳನ್ನು ಅವಲೋಕಿಸಬೇಕು. ಅರ್ಜೆಂಟ್ ಆಗಬೇಕಾಗತ್ತೆ. ಟೆಂಡರನ್ನು ತಿರಸ್ಕರಿಸಿಬಿಟ್ರೆ ಮತ್ತೆ ಕರಿಬೇಕು, ಮತ್ತೆ ಯಾವ ಲೇಟ್ ಆಗುತ್ತೆ, ಅವಧಿ ಮೀರಿ ಹೋಗುತ್ತೆ ಅನ್ನುವಾಗ ಆ ಟೆಂಡರ್ದಾರನ್ನು, ಗುತ್ತಿಗೆದಾರನನ್ನು KPP ಪೋರ್ಟಲ್ನಲ್ಲೇ ಸಂಪರ್ಕಿಸಿ ರೇಟನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಕೇಳ್ಕೋಬೇಕು. ರೈಟ್. ದರ ಸಂಧಾನ ಕನ್ಸಲ್ಟೆನ್ಸಿ ಸರ್ವಿಸಸ್ಗೆ ದರ ಸಂಧಾನ ಅಂದರೆ ನೆಗೋಷಿಯೇಷನ್ಸ್ ಅನ್ವಯಿಸೋದೇ ಇಲ್ಲ. ರೇಟ್ ಕಾಂಟ್ರಾಕ್ಟ್, ಈಗ ರೇಟ್ ಕಾಂಟ್ರಾಕ್ಟ್ಸು ಇಲ್ಲ, ಮೊದಲು ಇದ್ದು DG ರೇಟ್ ಕಾಂಟ್ರಾಕ್ಟ್ ಅಂತ ಮೊದಲು ಇತ್ತು, ಈಗಿಲ್ಲ. ಮತ್ತು ಕನ್ಸಲ್ಟೆನ್ಸಿ ಸರ್ವಿಸಸ್ಗೆ ಅಂದರೆ ನಾಲೆಡ್ಜ್ ಪರ್ಚೇಸ್ ಸರ್ವಿಸಸ್ಗೆ ಈ ನೆಗೋಷಿಯೇಷನ್ಸು ಬೇಡ, ಅನ್ವಯಿಸುವುದಿಲ್ಲ. ರೈಟ್. ನೆಕ್ಸ್ಟ್, ನಿಯಮ 27A ಪ್ರಕಾರ ಕಾಮಗಾರಿಗಳಲ್ಲಿ ಮೀಸಲಾತಿ 2 ಕೋಟಿಯವರೆಗೂ ಟೆಂಡರ್ಗಳು ಯಾವುದಾದರೂ ಇದ್ದರೆ, ಅದು ಕಾಮಗಾರಿಗಳು ಇದ್ದರೆ ಪರಿಶಿಷ್ಟ ಜಾತಿಯವರಿಗೆ 17.15% ಮೀಸಲಿಡಬೇಕು. 2 ಕೋಟಿಯ ಒಳಗಡೆ ಕಾಮಗಾರಿಗಳು ಏನಾದರೂ ಇದ್ದರೆ ಪರಿಶಿಷ್ಟ ಜಾತಿಯವರಿಗೆ 17.15% ಕಾಮಗಾರಿಗಳು ಮೀಸಲಿಡಬೇಕು. ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡದವರಿಗೆ 6.95% ಕಾಮಗಾರಿಗಳು ಮೀಸಲಿಡಬೇಕು. ಕಾಮಗಾರಿ ಆಕ್ಷನ್ ಪ್ಲಾನ್ನಲ್ಲಿ ಮಾಡಿರ್ತಾರೆ, ಅದರಲ್ಲಿ ಈ ಪರ್ಸೆಂಟೇಜ್ನಲ್ಲಿ ಅವರಿಗೆ ರಿಸರ್ವ್ ಮಾಡಬೇಕು. ರೈಟ್. ನೆಕ್ಸ್ಟ್, SC/ST ಕಾಂಟ್ರಾಕ್ಟರ್ಸ್ಗೆ ಅವರು ಟೆಂಡರ್ನಲ್ಲಿ ಭಾಗವಹಿಸಬೇಕು. ಪರ್ಸೆಂಟೇಜು ರಿಸರ್ವೇಷನ್ ಪರ್ಸೆಂಟೇಜ್ ಈಗ ತಾನೇ ನೋಡಿದಿರಿ. ಅವರೂ ಸಹ EMD ಸಲ್ಲಿಸಲೇಬೇಕು. ವಿನಾಯಿತಿ ಇಲ್ಲ, EMDಯಿಂದ ವಿನಾಯಿತಿ ಇಲ್ಲ, ಬಟ್ ಕಡಿಮೆ ಮಾಡಿದ್ದಾರೆ. ಜನರಲ್ ಗುತ್ತಿಗೆದಾರರಿಗಿಂತ SC/ST ಕಾಂಟ್ರಾಕ್ಟರ್ಸ್ಗೆ EMD ವಿನಾಯಿತಿ ಇಲ್ಲ, ಬಟ್ ಕಡಿಮೆ ದರ. 5 ಲಕ್ಷದಿಂದ 20 ಲಕ್ಷದವರೆಗೆ ಕಾಮಗಾರಿ ಏನಾದರೂ ಇದ್ದರೆ ಟೆಂಡರ್ನ ಅಂದಾಜು ಮೊತ್ತದ 1.25% EMD. ನೆಕ್ಸ್ಟ್, 20 ಲಕ್ಷದಿಂದ 50 ಲಕ್ಷದವರೆಗೆ ಟೆಂಡರ್ನ ಅಂದಾಜು ಮೊತ್ತದ 1% EMD. ನಿರ್ವಹಣಾ ಭದ್ರತೆ 5. ಅದು ಯಶಸ್ವಿ ಬಿಡ್ಡುದಾರನಿಗೆ ಟೆಂಡರ್ ಆಗಿರುತ್ತೆ, ಅವನು 20 ದಿನದ ಒಳಗಾಗಿ ನಿರ್ವಹಣಾ ಭದ್ರತೆ ಪರ್ಫಾರ್ಮೆನ್ಸ್ ಸೆಕ್ಯೂರಿಟಿ ಡಿಪಾಸಿಟನ್ನು ಕಟ್ಟಬೇಕು. ಎಷ್ಟು ಅಂತಂದರೆ 5%. ಜನರಲ್ ಗುತ್ತಿಗೆದಾರನು 5% ನಿರ್ವಹಣಾ ಭದ್ರತೆಯನ್ನು ಕೊಡಬೇಕು. ಈ SC/ST ಕಾಂಟ್ರಾಕ್ಟರ್ಸೂ ಸಹ ಅಂದರೆ ಯಶಸ್ವಿ ಬಿಡ್ಡುದಾರನೂ ಸಹ 5%ನಷ್ಟು ಅಂದರೆ ಕಾಮಗಾರಿಯ ಅಂದಾಜು ಮೊತ್ತದ 5%
ಪರ್ಫಾರ್ಮೆನ್ಸ್ ಸೆಕ್ಯೂರಿಟಿ ಡಿಪಾಸಿಟ್ ಅಂದರೆ ನಿರ್ವಹಣಾ ಭದ್ರತೆಯನ್ನು ನೀಡಬೇಕು. ಇದು ಸರ್ಕಾರಿ ಆದೇಶ. ನೆಕ್ಸ್ಟ್, ಟೆಂಡರ್ ಪೂರ್ವ ಪರಿಶೀಲನಾ ಸಮಿತಿ, ಪ್ರೀ ಬಿಡ್ ಕಮಿಟೀಸ್. ಟೆಂಡರ್ಗಳನ್ನು ಕರೆಯುವ ಮುನ್ನ ಒಂದು ಸಮಿತಿ ರಚನೆ ಮಾಡಿಕೊಂಡು ಆ ಸಮಿತಿ ಈ ಟೆಂಡರ್ನ ಎಲ್ಲ ಅಂಶಗಳನ್ನು ಪರಿಶೀಲನೆ ಮಾಡುತ್ತೆ. ಅದಕ್ಕಾಗಿ ಒಂದು ಕಮಿಟಿ, ಅದನ್ನೇ ಪ್ರೀ ಬಿಡ್ ಕಮಿಟಿ, ಟೆಂಡರ್ ಪೂರ್ವ ಪರಿಶೀಲನಾ ಸಮಿತಿ. ಇದು ಗವರ್ಮೆಂಟ್ ಆರ್ಡರ್ 22. ಕಾಮಗಾರಿಯ ಮೊತ್ತ 50 ಕೋಟಿ ಮೇಲ್ಪಟ್ಟು ಇದ್ದಾಗ ಈ ಟೆಂಡರ್ ಪೂರ್ವ ಪರಿಶೀಲನಾ ಸಮಿತಿ ಅಂದರೆ ಪ್ರೀ ಬಿಡ್ ಕಮಿಟಿ. ಪ್ರೀ ಬಿಡ್ ಕಮಿಟಿ ಮುಂದೆ ಟೆಂಡರ್ಗಳ ಪರಿಶೀಲನೆ ಯಾವಾಗ ಬರುತ್ತೆ? ಕಾಮಗಾರಿಯ ಮೊತ್ತ 50 ಕೋಟಿ ಮೇಲ್ಪಟ್ಟು ಇದ್ದಾಗ. ವಸ್ತುಗಳು, ಸೇವೆಗಳು ಮತ್ತು ಕಾಮಗಾರಿಗಳಿಗೆ ಅನ್ವಯ. ರೈಟ್. ಯಾರ್ಯಾರು ಇರ್ತಾರೆ ಈ ಪ್ರೀ ಬಿಡ್ ಕಮಿಟಿನಲ್ಲಿ ಅಂತಂದರೆ, ಓರ್ವ ನ್ಯಾಯಾಧೀಶರು ಮತ್ತು 2 ಅಧಿಕಾರಿಗಳು. ಆ 3 ಪ್ರೀ ಬಿಡ್ ಕಮಿಟಿ ಕಾಮಗಾರಿಗಳ ಪರಿಶೀಲನೆ ಮಾಡಿ ಅವರು ಅನುಮೋದನೆ ಕೊಟ್ಟ ನಂತರವೇ ಟೆಂಡರ್ಗಳನ್ನು ಕರೆಯಬೇಕು. ಪ್ರೀ ಬಿಡ್ ಕಮಿಟಿ. ನೆಕ್ಸ್ಟ್, ಟೆಂಡರು ಸಲ್ಲಿಸಲು ಕನಿಷ್ಠ ಸಮಯ. ಟೆಂಡರ್ನ ಅಂದಾಜು ಮೊತ್ತ 2 ಕೋಟಿಯಾಗಿದ್ದರೆ, 2 ಕೋಟಿ ಅದಕ್ಕಿಂತ ಕಡಿಮೆ ಇದ್ದರೆ ಪ್ರಕಟವಾದ ದಿನಾಂಕದಿಂದ 15 ದಿನ ಟೈಮ್ ಕೊಡಬೇಕು ಕಾಂಟ್ರಾಕ್ಟ್ರಿಗೆ ಟೆಂಡರನ್ನು ಸಲ್ಲಿಸಲಿಕ್ಕೆ. 2 ಕೋಟಿ ಮೇಲ್ಪಟ್ಟು ಟೆಂಡರ್ನ ಮೊತ್ತ ಇದ್ದರೆ 30 ದಿನ ಸಮಯ ಕೊಡಬೇಕು ಗುತ್ತಿಗೆದಾರನಿಗೆ ಟೆಂಡರನ್ನು ಸಲ್ಲಿಸಲಿಕ್ಕೆ. ಅರ್ಜೆಂಟಾಗಿ ಆಗಬೇಕು ಈ ಕಾಮಗಾರಿ ಅಂತಂದರೆ ಮೇಲಧಿಕಾರಿಗಳ ಅನುಮತಿಯ ಮೇರೆಗೆ ಮೇಲಿನ ಅವಧಿಯನ್ನು ಕಡಿತಗೊಳಿಸಬಹುದು, ಆದರೆ 7 ದಿನಗಳಿಗಿಂತ ಕಡಿಮೆ ಇರಕೂಡದು. ಅತ್ಯಂತ ಕಡಿಮೆ ಸಮಯ ಟೆಂಡರ್ಗೆ ಅಂತಂದರೆ 7 ದಿನ. ಅದು ಮೇಲಧಿಕಾರಿಗಳ ಅನುಮತಿಯನ್ನು ಪಡೆದು 7 ದಿನಕ್ಕೆ. ಇಲ್ಲ ಮೇಲಧಿಕಾರಿಗಳ ಅನುಮತಿ ಕೊಡಲಿಲ್ಲ ಅಂತಂದರೆ 2 ಕೋಟಿ ಒಳಗಡೆ ಇದ್ದರೆ 15 ದಿನ, 2 ಕೋಟಿ ಮೇಲ್ಪಟ್ಟು ಟೆಂಡರ್ನ ಮೊತ್ತ ಇತ್ತು ಅಂದರೆ 30 ದಿನ ಸಮಯ ಕೊಡಲೇಬೇಕು. ರೈಟ್. ಊರ್ಜಿತ ಅವಧಿ ಅಂತಂದರೆ ಇಂಗ್ಲೀಷ್ನಲ್ಲಿ ಬಿಡ್ ವ್ಯಾಲಿಡಿಟಿ, ನಿಯಮ 12 ಸಬ್ 2. ಟೆಂಡರ್ಸ್, ವಸ್ತುಗಳು ಮತ್ತು ಕಾಮಗಾರಿಗಳಿಗೆ 90 ದಿನ. ಈ ಪ್ರೀ ಬಿಡ್ ಮೀಟಿಂಗ್ ಇದು ಊರ್ಜಿತ ಅವಧಿ, ಬಿಡ್ ವ್ಯಾಲಿಡಿಟಿ, ಟೆಂಡರ್ಗಳನ್ನು ಸ್ವೀಕರಿಸಲು ನಿಗದಿಪಡಿಸುವ ಕೊನೆಯ ದಿನಾಂಕದಿಂದ 90 ದಿನಗಳು. ಅದನ್ನೇ ಬಿಡ್ ವ್ಯಾಲಿಡಿಟಿ ಅಂತ. ಲಾಸ್ಟ್ ಡೇ ಫಾರ್ ರಿಸೀವಿಂಗ್ ಟೆಂಡರ್ಸ್ ಮುಗಿದ ಮೇಲೆ 90 ದಿನದ ಒಳಗಾಗಿ ಟೆಂಡರ್ಗಳನ್ನು ತೆರೆದು ಪರಿಶೀಲಿಸಿ ಅರ್ಹ ಗುತ್ತಿಗೆದಾರನು ಯಾರು ಅಂತ ತೀರ್ಮಾನಿಸುವ ಅವಧಿ 90 ದಿನಗಳು. 90 ದಿನಗಳ ಒಳಗಾಗಿ ಟೆಂಡರ್ಗಳನ್ನು ಇತ್ಯರ್ಥಪಡಿಸಲಿಲ್ಲ ಅಂತಂದರೆ ಗುತ್ತಿಗೆದಾರನ ಬಿಡ್ಡುದಾರನ ಒಪ್ಪಿಗೆ ಮೇರೆಗೆ ಮತ್ತೆ 45 ದಿನಗಳವರೆಗೆ ಬಿಡ್ ವ್ಯಾಲಿಡಿಟಿಯನ್ನು ವಿಸ್ತರಿಸಬಹುದು. ಇದರ ಮೂಲ ಉದ್ದೇಶ ಟೆಂಡರ್ಗಳನ್ನು ಸ್ವೀಕರಿಸುವುದು ಕೊನೆಯ ದಿನಾಂಕ ಮುಗಿದಿರುತ್ತೆ ಸ್ವೀಕರಿಸಲು, ಅಲ್ಲಿಂದ 90 ಡೇಸ್. ಆ 90 ಡೇಸ್ ಯಾತಕ್ಕೆ ಅಂತಂದರೆ 90 ಡೇಸ್ ದರಗಳು ಚಾಲ್ತಿಯಲ್ಲಿ ಇರಬೇಕು, ಜೊತೆಗೆ ಟೆಂಡರ್ಗಳನ್ನು ತೆರೆದು ಅವುಗಳನ್ನು ಪರಿಶೀಲನೆ ಮಾಡಿ ಮೌಲ್ಯಮಾಪನಕ್ಕೆ ಒಳಪಡಿಸಿ ಅರ್ಹ ಬಿಡ್ಡುದಾರನು ಯಾರು ಅಂತ ತೀರ್ಮಾನ ಮಾಡೋದಕ್ಕೆ 90 ಡೇಸ್. 90 ಡೇಸ್ನಲ್ಲಿ ದರಗಳು ಚಾಲ್ತಿಯಲ್ಲಿನೂ ಸಹ ಇರಬೇಕು. 90 ಡೇಸ್ನಲ್ಲಿ ತೀರ್ಮಾನ ಮಾಡೋಕ್ಕಾಗಲಿಲ್ಲ ಅಂತಂದರೆ ಎಲ್ಲ ಬಿಡ್ಡುದಾರರ ಒಪ್ಪಿಗೆ ಮೇರೆಗೆ ಮತ್ತೊಂದು 45 ದಿನಗಳವರೆಗೆ ಬಿಡ್ ವ್ಯಾಲಿಡಿಟಿಯನ್ನು ವಿಸ್ತರಿಸಬಹುದು. ಸೂಚನೆ: ವಸ್ತುಗಳ ಖರೀದಿ ಸಂದರ್ಭದಲ್ಲಿ 3 ವರ್ಷಗಳವರೆಗೆ ವಾರಂಟಿ ಪಡೆಯಬೇಕು. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಕೆಲವು ವಸ್ತುಗಳು ಇರುತ್ತೆ, ಅವುಗಳನ್ನು ಖರೀದಿ ಮಾಡುವಾಗ ಈ ವಾರಂಟಿ 3 ವರ್ಷಗಳವರೆಗಿನ ವಾರಂಟಿ ಪಡಿಬೇಕು. ಉದಾಹರಣೆಗೆ ಫ್ರಿಡ್ಜು, ಇನ್ನೇನಾದರೂ ಎಲೆಕ್ಟ್ರಾನಿಕ್ ವಸ್ತುಗಳು ಖರೀದಿ ಮಾಡ್ತೀವಿ, ಕೇಳಿಬಿಟ್ಟು 3 ವರ್ಷ, ಕೆಲವರು 5 ವರ್ಷ 10 ವರ್ಷ ವಾರಂಟಿ ಅಂತ ಹೇಳ್ತಾರೆ. ನಮಗೆ ಕನಿಷ್ಠ 3 ವರ್ಷ ವಾರಂಟಿ ಇರುವಂತಹ ವಸ್ತುಗಳನ್ನು ಅಂಗಡಿನಲ್ಲಿ ಖರೀದಿ ಮಾಡಬೇಕು. ವಾರಂಟಿ ಬೇಕು ಎಲೆಕ್ಟ್ರಾನಿಕ್ ವಸ್ತುಗಳು, ಎಲೆಕ್ಟ್ರಿಕಲ್ ವಸ್ತುಗಳಿಗೆ. ನೆಕ್ಸ್ಟ್, ನಿರ್ವಹಣಾ ಭದ್ರತೆ, ಪರ್ಫಾರ್ಮೆನ್ಸ್ ಸೆಕ್ಯೂರಿಟಿ. ಈಗ ತಾನೇ ಹೇಳಿದೆ, ಜನರಲ್ ಅಂಡ್ SC/STಗೆ ಪರ್ಫಾರ್ಮೆನ್ಸ್ ಸೆಕ್ಯೂರಿಟಿ ಅಂದರೆ ಯಶಸ್ವಿ ಬಿಡ್ಡುದಾರನು ಯಾರೋ ಅವನು ಒಬ್ಬನು ಮಾತ್ರವೇ
ಲೆಟರ್ ಅವನಿಗೆ ತಲುಪುತ್ತೆ, ನಿಮ್ಮದು ಲೋಯೆಸ್ಟ್ ಟೆಂಡರ್ ಆಗಿದೆ, 20 ದಿನದ ಒಳಗಾಗಿ ನೀವು ಅಂದಾಜು ಮೊತ್ತದ 5% ನಿರ್ವಹಣಾ ಭದ್ರತೆಯನ್ನು ಅಂದರೆ ಪರ್ಫಾರ್ಮೆನ್ಸ್ ಸೆಕ್ಯೂರಿಟಿಯನ್ನು ಕಟ್ಟಬೇಕು, ಜೊತೆಗೆ ಟೆಂಡರ್ ಅಗ್ರಿಮೆಂಟ್ ಸೈನು ಮಾಡಬೇಕು 20 ದಿನದ ಒಳಗಾಗಿ. ಸೊ ಅದು ಜನರಲ್ಗೂ 5%, SC/STಗೂ ಸಹ 5%. ನೆಕ್ಸ್ಟ್ SC/ST ಏನಪ್ಪ ಅಂತಂದರೆ ಕೊಡುವ ಅಂತಿಮ ಪಾವತಿ ಅಥವಾ ಮಧ್ಯಂತರ ಪಾವತಿಗಳಲ್ಲಿ ಬಿಲ್ನಲ್ಲಿ ಕಟ್ ಮಾಡೋದು 5% ನಿರ್ವಹಣಾ ಭದ್ರತೆಯನ್ನು. ಬಟ್ ಜನರಲ್ ಕ್ಯಾಂಡಿಡೇಟ್ಸು ವರ್ಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇ 5% ನಿರ್ವಹಣಾ ಭದ್ರತೆಯನ್ನು ಕಟ್ಟಬೇಕು. SC/ST ಕ್ಯಾಂಡಿಡೇಟ್ಸ್ಗೆ 5% ಅಷ್ಟೇ ಇರುತ್ತೆ, ಬಟ್ ಅವನಿಗೆ ಕೊಡುವ ಬಿಲ್ಗಳಲ್ಲಿ ಕಟ್ ಮಾಡಿ ಇನ್ಸ್ಟಾಲ್ಮೆಂಟ್ಸ್ನಲ್ಲಿ 5%ನಷ್ಟು ಪರ್ಫಾರ್ಮೆನ್ಸ್ ಸೆಕ್ಯೂರಿಟಿಯನ್ನು ಪಡೀತಾರೆ. ರೈಟ್. ಕಾಮಗಾರಿ ನಷ್ಟ ಭರ್ತಿ ಅಂತಂದರೆ ಡ್ಯಾಮೇಜಸ್ 3 ತಿಂಗಳ ಒಳಗಾಗಿ ಕಾಮಗಾರಿಯನ್ನು ಮುಗಿಸತಕ್ಕದ್ದು ಅಥವಾ 6 ತಿಂಗಳ ಒಳಗಾಗಿ ಕಾಮಗಾರಿಯನ್ನು ಮುಗಿಸತಕ್ಕದ್ದು, ಈ ವಸ್ತುಗಳನ್ನು 15 ದಿನದ ಒಳಗಾಗಿ ಸರಬರಾಜು ಮಾಡತಕ್ಕದ್ದು ಅಂತ ನಾವು ಟೈಮ್ ಕೊಟ್ಟಿರ್ತೀವಿ. ಅವನು ವಿಳಂಬ ಮಾಡಿದರೆ ವಿಳಂಬಕ್ಕೆ ಈ ನಷ್ಟ ಭರ್ತಿಯನ್ನು ಕೊಡಬೇಕು. ಎಷ್ಟದು? ಕಾಮಗಾರಿಗಳಿಗೆ ಆದರೆ ಅಂದಾಜು ಮೊತ್ತದ ಮೇಲೆ 1 ದಿನಕ್ಕೆ 0.1%ನಷ್ಟು ನಷ್ಟ ಭರ್ತಿ. ನೆಕ್ಸ್ಟ್, ವಸ್ತುಗಳಿಗಾದರೆ ಅಂದಾಜು ಮೊತ್ತದ 1 ವಾರಕ್ಕೆ ಅಂದಾಜು ಮೊತ್ತದ ಮೇಲೆ 0.5%ನಷ್ಟು ಈ ಡ್ಯಾಮೇಜಸ್ ಅಂದರೆ ನಷ್ಟ ಭರ್ತಿಯನ್ನು ಕೊಡಬೇಕು ಅವನು. ನೆಕ್ಸ್ಟ್, ಗರಿಷ್ಠ ಈ ನಷ್ಟ ಭರ್ತಿ 10% ಮೀರುವ ಹಾಗೆ ಇಲ್ಲ. ನೆಕ್ಸ್ಟ್, 3ನೇ ವ್ಯಕ್ತಿ ತನಿಖೆ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್. ಫಸ್ಟ್ ಪಾರ್ಟಿ ಆಫೀಸರ್, ಸೆಕೆಂಡ್ ಪಾರ್ಟಿ ಗುತ್ತಿಗೆದಾರ. ಆ ಗುತ್ತಿಗೆದಾರನು ಕೆಲಸ ಮಾಡಿದ ಮೇಲೆ ಅಥವಾ ವಸ್ತುಗಳನ್ನು ಸರಬರಾಜು ಮಾಡಿದ ಮೇಲೆ ಅವುಗಳ ಗುಣಮಟ್ಟ ಸರಿ ಇದೆಯೋ ಇಲ್ಲವೋ ಅಂತ 3ನೆಯ ವ್ಯಕ್ತಿ, ಸಾಮಾನ್ಯವಾಗಿ ಅವನು ಎಕ್ಸ್ಪರ್ಟ್. ಅದು ಥರ್ಡ್ ಪಾರ್ಟಿ ಅಂತಂದರೆ ಒಬ್ಬ ವ್ಯಕ್ತಿನೂ ಆಗಿರ್ಬೋದು ಅಥವಾ ಒಂದು ಸಂಸ್ಥೆನೂ ಆಗಿರ್ಬೋದು. ಅವರನ್ನು ಕರೆದು ಮಾಡಿರತಕ್ಕಂಥ ಕಾಮಗಾರಿಯನ್ನು ಅಥವಾ ಸರಬರಾಜು ಮಾಡಿರ್ತಕ್ಕಂಥ ವಸ್ತುಗಳನ್ನು ಆ 3ನೆಯ ವ್ಯಕ್ತಿ ತಜ್ಞ ಪರಿಶೀಲನೆ ಮಾಡಿ ಸರ್ಟಿಫಿಕೇಟ್ ಕೊಡಬೇಕು. ಉತ್ತಮ ಗುಣಮಟ್ಟದ ಕೆಲಸಗಳನ್ನು ನಿರ್ವಹಿಸಿದ್ದಾರೆ, ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಸರಬರಾಜು ಮಾಡಿದ್ದಾರೆ, ಕೊಟೇಶನ್ಸ್ ಪ್ರಕಾರ, ಟೆಂಡರ್ನ ಪ್ರಕಾರ ನಿಗದಿತ ಸ್ಟ್ಯಾಂಡರ್ಡ್ಸ್ ಎಲ್ಲ ಇದೆ ಅಂತ ಅವನು ಸರ್ಟಿಫೈ ಮಾಡಿದ ನಂತರ ಪೇಮೆಂಟ್. ರೈಟ್, ಅದೇ ಇದು ಗೌರ್ಮೆಂಟ್ ಆರ್ಡರ್, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್. ಇದು ಕಡ್ಡಾಯ. ಎಲ್ಲಿ ಕಡ್ಡಾಯ? ಕಾಮಗಾರಿ 2 ಕೋಟಿ ಮೊತ್ತಕ್ಕಿಂತಲೂ ಹೆಚ್ಚು. ಎಲ್ಲದಕ್ಕೂ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಇರೋದಿಲ್ಲ. ಕಾಮಗಾರಿ 2 ಕೋಟಿ ಮೇಲ್ಪಟ್ಟು ಇದ್ದರೆ ಆವಾಗ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್. ವಸ್ತುಗಳು, ಯಂತ್ರಗಳು ಖರೀದಿ ಮಾಡಿ 50 ಲಕ್ಷಕ್ಕಿಂತ ವಸ್ತುಗಳನ್ನು ಅಥವಾ ಏನಾದರೂ ಯಂತ್ರಗಳನ್ನು ಖರೀದಿ ಮಾಡಿರ್ತೀರಿ, ಅದರ ಮೊತ್ತ 50 ಲಕ್ಷ ಮೇಲ್ಪಟ್ಟು ಆಗಿರುತ್ತೆ. ಅಂಥ ಸಂದರ್ಭದಲ್ಲಿನೂ ಸಹ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಬೇಕೇ ಬೇಕು. ನೆಕ್ಸ್ಟ್, ಅಳತೆ ಪುಸ್ತಕಗಳು. ಮೊದಲು ಇದ್ದು ಮೆಜರ್ಮೆಂಟ್ ಬುಕ್ಸ್ ಅಂತ ಈಗಲೂ ಇದ್ದಾವೆ, ಮಿತಿ ಇದೆ. 25 ಲಕ್ಷ ಒಳಪಟ್ಟ ಕಾಮಗಾರಿ PWD ಇಲಾಖೆಯ ಹಳೆಯ ಪದ್ಧತಿಯಂತೆ ಮೆಜರ್ಮೆಂಟ್ ಬುಕ್ಸ್. ಏನು ಕಾಮಗಾರಿ ಮಾಡ್ತಾರೆ ಅದು ಆಗಿಂದೆ ಅಳತೆ ಮಾಡಿ ಮೆಜರ್ಮೆಂಟ್ ಬುಕ್ನಲ್ಲಿ MB ಬುಕ್ ಅಂತಾರೆ PWD ಅದರಲ್ಲಿ ರೆಕಾರ್ಡ್ ಮಾಡ್ತಾರೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬುಕ್ ಅದು PWDನಲ್ಲಿ. ಈಗಲೂ ಸಹ ಇದೆ, ಪೂರ್ತ ತೆಗೆದುಹಾಕಿಲ್ಲ. ಬಟ್ PWD ಇಲಾಖೆಯ ಹಳೆಯ ಪದ್ಧತಿ ಅಂತ 25 ಲಕ್ಷ ಒಳಪಟ್ಟ ಕಾಮಗಾರಿ ಇದ್ದರೆ ಹಳೆಯ ಪದ್ಧತಿಯಂತೆ ಮೆಜರ್ಮೆಂಟ್ ಬುಕ್ಸ್ನಲ್ಲಿ ಮೆಜರ್ಮೆಂಟ್ಸನ್ನು ದಾಖಲಿಸಿ. 25 ಲಕ್ಷ ಮೇಲ್ಪಟ್ಟು ಕಾಮಗಾರಿ ಇದ್ದಂಥ ಪಕ್ಷದಲ್ಲಿ ಹೊಸ ಪದ್ಧತಿಯಂತೆ, ಹೊಸ ಪದ್ಧತಿ ಏನದು? ಮೆಜರ್ಮೆಂಟ್ ಬುಕ್ಸ್ನ ಜಾಗದಲ್ಲಿ ಹೊಸ ಪದ್ಧತಿ ಏನು ಬಂದಿದೆ? ಗುತ್ತಿಗೆದಾರರು ಬಿಲ್ಲಿನ ಜೊತೆಯಲ್ಲಿ ಹಾರ್ಡ್ ಕಾಪಿ ಆಫ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ಸ್ ಪ್ಲಸ್ CD ಸಲ್ಲಿಸಬೇಕು. ಅಂದರೆ ಇಲ್ಲಿ ಮೆಜರ್ಮೆಂಟ್ ಬುಕ್ ಇಲ್ಲ, ಹೊಸ ಪದ್ಧತಿ ಹಾರ್ಡ್ ಕಾಪಿ ಆಫ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ಸ್ ಬಿಲ್ನ ಜೊತೆ ಅವನು ಸಲ್ಲಿಸಬೇಕು. ನೆಕ್ಸ್ಟ್, ನಾನು ಆಗಲೇ ಹೇಳಿದೆ, ಸಣ್ಣ ಉದ್ದಿಮೆದಾರರಿಗೆ ಟೆಂಡರ್ನಲ್ಲಿ 15% ಆದ್ಯತೆ ನೀಡಬೇಕು. ಪ್ರಿಫರೆನ್ಸ್ ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತಂದರೆ ಅವನ ಬಂಡವಾಳ 5 ಕೋಟಿಗಿಂತ ಒಳಪಟ್ಟು ಇರುತ್ತೆ. ಅವನು ಸಣ್ಣ ಉದ್ದಿಮೆದಾರ ಅಂತ ಹೇಳಬೇಕಾದ್ರೆ ನಮ್ಮಲ್ಲಿ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಅಂತ ಇದೆ.
ಅದು ಸಣ್ಣ ಉದ್ದಿಮೆದಾರ ಅಂತ ಸರ್ಟಿಫೈ ಮಾಡೋದು ಆ ಇಲಾಖೆಯವರು, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ನವರು. ಎನಿವೆ ಸಣ್ಣ ಉದ್ದಿಮೆದಾರ ಅಂದರೆ 5 ಕೋಟಿ ಒಳಪಟ್ಟು ಬಂಡವಾಳ ಹಾಕಿರಬೇಕು. ಅವರು ಸಹ ವಸ್ತುಗಳ ಸರಬರಾಜಿಗೆ ಗೌರ್ಮೆಂಟ್ ಟೆಂಡರ್ಗಳಲ್ಲಿ ಭಾಗವಹಿಸ್ತಾರೆ. ಆ ಟೆಂಡರ್ಗಳನ್ನು ಮೌಲ್ಯಮಾಪನ ಮಾಡುವಾಗ 15% ಅವರಿಗೆ ಪ್ರಿಫರೆನ್ಸ್ ಅಂದರೆ ಆದ್ಯತೆ ನೀಡಬೇಕು. ಒಂದು ಉದಾಹರಣೆ ನಾನು ಆಗಲೇ ಹೇಳಿದೆ, ಈಗ ಉದಾಹರಣೆ ತೋರಿಸ್. ಬೃಹತ್ ಮತ್ತು ಮಧ್ಯಮ ಶ್ರೇಣಿಯ ಮತ್ತು ಇತರ ರಾಜ್ಯದ ಉದ್ದಿಮೆದಾರರು ಒಂದು ಟೆಂಡರ್ ಕರೆದಿದ್ವಿ, ಯಾವುದೋ ವಸ್ತುಗಳನ್ನು ಸರಬರಾಜು ಮಾಡಲಿಕ್ಕೆ. ಆ ವಸ್ತುವಿನ ಬೆಲೆ ಹೊರ ರಾಜ್ಯದ ಉದ್ದಿಮೆ ಅಥವಾ ಬೃಹತ್ ಉದ್ದಿಮೆದವರು 100 ರೂಪಾಯಿ ಅಂತ ನಮೂದು ಮಾಡಿರ್ತಾರೆ. ನಮ್ಮ ಕರ್ನಾಟಕ ರಾಜ್ಯದ ಸಣ್ಣ ಉದ್ದಿಮೆದಾರ ಅದೇ ವಸ್ತುವಿನ 108 ರೂಪಾಯಿ ಅಂತ ನಮೂದು ಮಾಡಿರ್ತಾರೆ. ಕರ್ನಾಟಕದ ಮತ್ತೊಬ್ಬ ಸಣ್ಣ ಉದ್ದಿಮೆದಾರ 112 ಅಂತ ನಮೂದು ಮಾಡಿರ್ತಾನೆ. ಕರ್ನಾಟಕದ 3ನೇ ಸಣ್ಣ ಉದ್ದಿಮೆದಾರ 115 ರೂಪಾಯಿ ಅಂತ ದರವನ್ನು ನಮೂದು ಮಾಡಿರ್ತಾನೆ. ಅತ್ಯಂತ ಕಡಿಮೆ ದರ ಅಂತಂದರೆ ಇವನು ಹೊರ ರಾಜ್ಯದ ಉದ್ದಿಮೆದಾರ 100 ರೂಪಾಯಿ, ಅವನೇ L1. 108 ರೂಪಾಯಿ L2, 112 L3, 115 L4 ಅಂತ ಹೊರನೋಟಕ್ಕೆ ಕಾಣಿಸುತ್ತೆ. 15% ಪ್ರಿಫರೆನ್ಸ್ ಹೇಗೆ ಅಂತಂದರೆ, ಇವರಿಗೆ ಬೃಹತ್ ಮಧ್ಯಮ ಶ್ರೇಣಿಯ ಮತ್ತು ಇತರ ರಾಜ್ಯದ ಉದ್ದಿಮೆಗಳು ನಮೂದು ಮಾಡಿರತಕ್ಕಂಥ ದರಕ್ಕೆ 15% ಸೇರಿಸಬೇಕು. ಇವರಿಗೆ ಮಾತ್ರ, ಇವ್ರಿಗೆ ಯಾರಿಗೂ ಸೇರಿಸೋಂಗಿಲ್ಲ, ಇವರಿಗೆ ಮಾತ್ರ 15% ಹಾಕಿ. 100ಕ್ಕೆ 15% ಅಂದರೆ 100ರ ಜೊತೆಗೆ 15 ರೂಪಾಯಿಯನ್ನು ಸೇರಿಸಿದಾಗ 115 ಅಂತ ಆಗುತ್ತೆ. ಅಂದರೆ ಇದು 115. ಈಗ ಕರ್ನಾಟಕದ ಸಣ್ಣ ಉದ್ದಿಮೆದಾರ 108. ಈಗ L2ನಲ್ಲಿದ್ದ ಈಗ 15% ಹೊರ ರಾಜ್ಯದ ಉದ್ದಿಮೆದಾರನು ಕೊಟ್ಟಿರತಕ್ಕಂಥ ರೇಟ್ಗೆ 15%, 100ಕ್ಕೆ 15%, ಇದು 115 ಆಗುತ್ತೆ. ಆವಾಗ ಇದು L1 ಆಗುತ್ತೆ. ಕರ್ನಾಟಕದ ಸಣ್ಣ ಉದ್ದಿಮೆದಾರ ನಂಬರ್ 1, ಅವನು ರೇಟು 108 ಅತ್ಯಂತ ಕಡಿಮೆ ಅಂತ ಆಗುತ್ತೆ. ಆಗ ಇವನಿಗೇ ಕೊಡಬೇಕು. 15% ಪ್ರಿಫರೆನ್ಸ್ ಕೊಟ್ಟರೂ ಸಹ ಇವರು ಕೊಟ್ಟಿರುವ ರೇಟು ಇನ್ನೂ ಜಾಸ್ತಿ ಇದೆ ಅಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆಗ ಬೃಹತ್ ಅಥವಾ ಹೊರ ರಾಜ್ಯದ ಉದ್ದಿಮೆದಾರರಿಗೇನೆ ದರವನ್ನೇ ಒಪ್ಕೋಬೇಕು. 15%ನವರೆಗೂ ಪ್ರಿಫರೆನ್ಸ್ ಕೊಡ್ತೀವಿ ನಮ್ಮ ರಾಜ್ಯದ ಸಣ್ಣ ಉದ್ದಿಮೆದಾರರಿಗೆ. ಮೊದಲು ಹೊರ ರಾಜ್ಯದ ಉದ್ದಿಮೆದಾರನು 100 ರೂಪಾಯಿ ಕೊಟ್ಟಿದ್ದ, ಅತ್ಯಂತ ಕಡಿಮೆ. ಮೇಲ್ನೋಟಕ್ಕೆ ಗೊತ್ತಾಗತ್ತೆ ಅವನೇ ಕಡಿಮೆ ರೇಟ್ ಕೊಟ್ಟಿದ್ದಾನೆ, ಅವನಿಗೆ ಟೆಂಡರ್ ಕೊಡಬೇಕು ಅಂತ. ಬಟ್ ಇದೊಂದು ಇದೆ, 15% ಆದ್ಯತೆ ಕೊಡಬೇಕು ಅನ್ನುವಾಗ 100ಕ್ಕೆ 15% ಸೇರಿ 115 ಆಗುತ್ತೆ. ಸೊ 115 ಆದ ಮೇಲೆ ನಮ್ಮ ರಾಜ್ಯದ ಸಣ್ಣ ಉದ್ದಿಮೆದಾರ 108 ಕೊಟ್ಟಿದ್ದ, ಈಗ ಇದೇ L1 ಆಗುತ್ತೆ. ಅವನಿಗೆ ಆದೇಶವನ್ನು ಕೊಡಬೇಕು ಈ ರೀತಿಯಾಗಿ. ರೈಟ್, ನೆಕ್ಸ್ಟ್. ಮೇಲಿನ ಕೋಷ್ಟಕದಲ್ಲಿ ಬೃಹತ್ ಉದ್ದಿಮೆದಾರ L1 ಆಗಿರುತ್ತಾನೆ. ಅವನ 100 ರೂಪಾಯಿಗೆ 15 ಸೇರಿಸಿದಲ್ಲಿ ಬೆಲೆ 115 ಆಗುತ್ತದೆ. ಆಗ ಸಣ್ಣ ಉದ್ದಿಮೆದಾರ ಒಂದೆಡೆಯವನು L1 ಆಗುತ್ತಾನೆ. ಯಾವಾಗ 15% ಸೇರಿಸ, ಆಗ ಅವನಿಗೆ L1 ಕರ್ನಾಟಕದ ಸಣ್ಣ ಉದ್ದಿಮೆದಾರರಿಗೆ ಆದೇಶ ನೀಡಿ. ಸಣ್ಣ ಉದ್ದಿಮೆದಾರ ಎಂದರೆ ಬಂಡವಾಳ 5 ಕೋಟಿ ಒಳಗಿರಬೇಕು. ಮಾರಾಟ ತೆರಿಗೆ ವಾಟನ್ನು ಸೇರಿಸತಕ್ಕದ್ದು ಅಲ್ಲ. ಆ ಕೊಟ್ಟಿರತಕ್ಕಂಥ ದರಕ್ಕೆ ಮಾರಾಟ ತೆರಿಗೆ ವ್ಯಾಟನ್ನು ಸೇರಿಸಬಾರದು. ರೈಟ್. 2 ಟೆಂಡರ್ ಡಾಕ್ಯುಮೆಂಟ್ ಪದ್ಧತಿ. ಮೊದಲು 2 ಕವರ್ ಟೆಂಡರ್ ಸಿಸ್ಟಮ್ ಅಂತ ಇತ್ತು. ತಿದ್ದುಪಡಿಯ ಮೂಲಕ 2 ಟೆಂಡರ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ. ಮೊದಲು ಮ್ಯಾನ್ಯುಯಲ್ ಆಗಿದ್ದಾಗ 2 ಕವರ್ ಟೆಂಡರ್ ಸಿಸ್ಟಮ್ ಅಂತ ಇದ್ರು. ಈಗ ಇಲ್ಲ, ಎಲ್ಲ KPPP ಪೋರ್ಟಲ್ನಲ್ಲಿ ಎಲೆಕ್ಟ್ರಾನಿಕ್ ಮೂಲಕವೇ, KPP ಪೋರ್ಟಲ್ನ ಮೂಲಕವೇ ಟೆಂಡರ್ಗಳನ್ನು ಕರೆಯಬೇಕು, ಮೌಲ್ಯಮಾಪನ ಮಾಡಬೇಕು, ಅಂತಿಮ ಬಿಡ್ಡುದಾರ ಯಶಸ್ವಿ ಬಿಡ್ದು ಯಾರು ಅಂತ ತೀರ್ಮಾನ ಮಾಡಬೇಕು, ವರ್ಕ್ ಆರ್ಡರ್ ಎಲ್ಲವನ್ನೂ KPP ಪೋರ್ಟಲ್ನಲ್ಲೇ ಮಾಡಬೇಕು. ಪೇಪರ್ ಪೆನ್ನ ಕೆಲಸವೇ ಇಲ್ಲ. ಹಾಗಾಗಿ 2 ಕವರ್ ಅಂತ ಹೋಗ್ಬಿಟ್ಟು 2 ಟೆಂಡರ್ ಡಾಕ್ಯುಮೆಂಟ್ ಅಂತ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ KPP ಪೋರ್ಟಲ್ ಮಾಡೋದಕ್ಕೆ 2 ಟೆಂಡರ್ ಡಾಕ್ಯುಮೆಂಟ್ ರೂಲ್ 28 ಅಬೌವ್ 50 lakhs. ಈ 2 ಟೆಂಡರ್ ಡಾಕ್ಯುಮೆಂಟ್ ಪದ್ಧತಿಯನ್ನು ಯಾವಾಗ ಅಳವಡಿಸ್ಕೋಬೇಕು ಅಂತಂದರೆ
ಟೆಂಡರ್ಗೆ ಇಟ್ಟ ಅಂದಾಜು ಮೊತ್ತ 50 ಲಕ್ಷ ಮೇಲ್ಪಟ್ಟು ಇದ್ದಲ್ಲಿ. ನೆಕ್ಸ್ಟ್, ಒಂದನೇ ಟೆಂಡರ್ ಡಾಕ್ಯುಮೆಂಟ್ನಲ್ಲಿ ಮೊದಲು ಫಸ್ಟ್ ಕವರ್ ಅಂತ ಇದ್ವಿ, ಈಗ ಒಂದನೇ ಟೆಂಡರ್ ಡಾಕ್ಯುಮೆಂಟ್ನಲ್ಲಿ ಏನಪ್ಪ ಇರಬೇಕು ಅಂತಂದರೆ EMD ಇರಬೇಕು. EMD ಈಗ ಬ್ಯಾಂಕ್ ಗ್ಯಾರಂಟಿ ರೂಪದಲ್ಲಿ EMD ಹಾಕಬೇಕು. ಹಿಂದಿನ ಅನುಭವದ ಆಧಾರ ಪತ್ರಗಳು, ಈ ಕಾಮಗಾರಿ ಈ ಹಿಂದೆ ಏನಾದರೂ ನಿರ್ವಹಿಸಿದ್ದರೆ ತತ್ಸಂಬಂಧ ಆಧಾರ ಪತ್ರಗಳು ಲಗತ್ತಿಸಿದ್ರೆ ಅವುಗಳನ್ನು ಲಗತ್ತಿಸಿರಬೇಕು. ಇಂತಹುದೇ ಕಾಮಗಾರಿಯನ್ನು ಈ ಹಿಂದೆ ಈಗ ಪ್ರೆಸೆಂಟ್ ನಮೂನೆಯ ಕಾಮಗಾರಿ ನಿರ್ವಹಿಸಿದರೆ ಅದರ ಡಾಕ್ಯುಮೆಂಟ್ಸನ್ನು ಮೊದಲನೇ ಕವರ್ನಲ್ಲಿ ಹಾಕಬೇಕು. ಕೆಲಸಗಾರರು, ಯಂತ್ರಗಳಿಗೆ ಸಂಬಂಧಿಸಿದ ಗುತ್ತಿಗೆದಾರರು ನಿಮ್ಮ ಹತ್ರ ಕೆಲಸಗಾರರು ಅಂದರೆ ಟೆಕ್ನಿಕಲ್ ಪೀಪಲ್, ನಾನ್ ಟೆಕ್ನಿಕಲ್ ಪೀಪಲ್ ಅವರ ವಿವರಗಳನ್ನು ಕೊಡಿ. ಮತ್ತು ಯಂತ್ರಗಳು, ಉದಾಹರಣೆಗೆ ಕಾಮಗಾರಿ ಮಾಡಬೇಕು, ನಿಮ್ಮ ಹತ್ರ ಯಂತ್ರಗಳ ಸಾಮರ್ಥ್ಯ ಏನೇನಿದೆ ಅದನ್ನು ಅವನು ಫರ್ನಿಷ್ ಮಾಡಬೇಕು. ಆನಂತರ ಉತ್ಪಾದನಾ ವ್ಯವಸ್ಥೆ, ನಿಮ್ಮದೇ ಸ್ವಂತ ಪ್ರೊಡಕ್ಷನ್ ಏನಾದರೂ ಇದ್ದರೆ ಅದನ್ನು ಈ ಫಸ್ಟ್ ಕವರ್ನಲ್ಲೇ ನೀವು ಡಾಕ್ಯುಮೆಂಟ್ಸನ್ನು ಸಲ್ಲಿಸಬೇಕು. ಹಣಕಾಸಿನ ಸಾಮರ್ಥ್ಯ, ಈ ಟೆಂಡರ್ಗೆ 100 ಕೋಟಿ ಇಟ್ಟಿದ್ದೀವಿ, ನಿಮ್ಮ ಹಣಕಾಸಿನ ಸಾಮರ್ಥ್ಯ ಎಷ್ಟಿರಬೇಕು? ಕನಿಷ್ಠ 50% ಆಫ್ ಟೆಂಡರ್ 100 ಕೋಟಿ ಅಂತ ಒಂದು 50 ಕೋಟಿ ಆದರೂ ನಿಮ್ಮ ಹತ್ರ ಆರಂಭಿಕ ಬಂಡವಾಳ ಇರಬೇಕು, ಕೆಪ್ಯಾಸಿಟಿ ಇರಬೇಕು. ಇವೆಲ್ಲ ಇತರೆ ಅಂದರೆ ನೋಂದಣಿ. ಇನ್ನು ಯಾವುದಪ್ಪ ಮೊಟ್ಟ ಮೊದಲನೇ ಕವರ್ ಅಂದರೆ ಮೊಟ್ಟ ಮೊದಲನೇ ಟೆಂಡರ್ ಡಾಕ್ಯುಮೆಂಟ್ನಲ್ಲಿ ಇರಬೇಕು ಅಂತಂದರೆ ಟೆಂಡರುದಾರನು ರಿಜಿಸ್ಟರ್ ಮಾಡಿಕೊಂಡಿರುವ ಡಾಕ್ಯುಮೆಂಟ್ಸ್, ಆದಾಯ ತೆರಿಗೆ ಕಡಿತಕ್ಕೆ ಸಂಬಂಧಪಟ್ಟಂತಂದರೆ ಇನ್ಕಮ್ ಟ್ಯಾಕ್ಸ್ ಡೀಟೇಲ್ಸ್, ಪಾನ್ ಅಂಡ್ GST, ಇವು ಎಕ್ಸ್ಟ್ರಾ ಇತರೆ ಡಾಕ್ಯುಮೆಂಟ್ಸ್, ಅವುಗಳನ್ನು ಮೊದಲ ಟೆಂಡರ್ ಡಾಕ್ಯುಮೆಂಟ್ನಲ್ಲಿ ನಮೂದಿಸಬೇಕು. ಆಧಾರ ಪತ್ರಗಳನ್ನು ಸೋರಿಸಬೇಕು. ಎರಡನೇ ಕವರ್ನಲ್ಲಿ ಏನಿರುತ್ತೆ, ಎರಡನೇ ಟೆಂಡರ್ ಡಾಕ್ಯುಮೆಂಟ್ನಲ್ಲಿ ಏನಿರುತ್ತೆ, ದರಗಳನ್ನು ಮಾತ್ರವೇ ನಮೂದಿಸಿರಬೇಕು. ಸೊ ಮೊದಲನೇ ಟೆಂಡರ್ ಡಾಕ್ಯುಮೆಂಟ್ನಲ್ಲಿ ಈ ಮೇಲಿನ 7 ಐಟಮ್ಸ್ನ ಮಾಹಿತಿ ನೀಡಬೇಕು. ಜೊತೆಗೆ ದಾಖಲೆಗಳನ್ನು ಆ ಪೋರ್ಟಲ್ನಲ್ಲೇ ಲಭ್ಯವಾಗುವಂತೆ ಗುತ್ತಿಗೆದಾರನು ಸಲ್ಲಿಸಬೇಕು. ಎರಡನೇ ಟೆಂಡರ್ ಡಾಕ್ಯುಮೆಂಟ್ ಅಂದರೆ ಎರಡನೇ ಕವರ್ನಲ್ಲಿ ದರಗಳನ್ನು ಮಾತ್ರವೇ ನಮೂದಿಸಬೇಕು. ಅದೇ 2 ಟೆಂಡರ್ ಡಾಕ್ಯುಮೆಂಟ್. ಯಾವಾಗ ಈ ಒಂದು ಪದ್ಧತಿಯನ್ನು ಅಳವಡಿಸ್ಕೊಳ್ಳಬೇಕು ಅಂತಂದರೆ ಟೆಂಡರ್ಗಿಟ್ಟ ಮೊತ್ತ 50 ಲಕ್ಷ ಮೇಲ್ಪಟ್ಟು ಇದ್ದಲ್ಲಿ. ನೆಕ್ಸ್ಟ್, ಟೆಂಡರ್ಗಳ ಮೌಲ್ಯಮಾಪನ, ಎವ್ಯಾಲ್ಯೂಯೇಷನ್ ಆಫ್ ಟೆಂಡರ್ಸ್ ಅಂಡರ್ ನಿಯಮ 25ರಲ್ಲಿ. ಟೆಂಡರ್ಗಳು ಬರ್ತವೆ, ತೆರಿಬೇಕು. ಒಂದು 5, 10, 20, 30 ಟೆಂಡರ್ಗಳು ಬರುತ್ತೆ. ಅವುಗಳನ್ನು ಮೌಲ್ಯಮಾಪನ ಮಾಡಬೇಕು. ಅದಕ್ಕೆ ಒಂದು ಸಮಿತಿ ಅಂತ ರಚನೆ ಮಾಡ್ಕೋಬೇಕು. ಕಡಿಮೆ ಮೊತ್ತ ಇತ್ತು ಅಂತಂದರೆ ಟೆಂಡರ್ ಇನ್ವೈಟಿಂಗ್ ಅಥಾರಿಟಿ ಅಥವಾ ಟೆಂಡರ್ ಎವ್ಯಾಲ್ಯೂಯೇಟಿಂಗ್ ಅಥಾರಿಟಿ ಯಾರೋ ಒಬ್ಬರು ಮೌಲ್ಯಮಾಪನ ಮಾಡ್ತಾರೆ. ಟೆಂಡರ್ಗಳನ್ನು ಮೌಲ್ಯಮಾಪನ ಮಾಡುವ ಗಮನದಲ್ಲಿ ಇಟ್ಕೊಳ್ಬೇಕಾದಂಥ ಅಂಶಗಳು ಏನೇನು ಅಂತಂದರೆ ಈ ಪ್ರಕ್ರಿಯೆ ಗೌಪ್ಯವಾಗಿರುತ್ತೆ. ಟೆಂಡರ್ ಎವ್ಯಾಲ್ಯೂಯೇಷನ್ ಈಸ್ ಕಾನ್ಫಿಡೆನ್ಷಿಯಲ್ ಅಂತ ನಿಯಮ 25ರ ಆದಿಯಲ್ಲೇ ಇರುತ್ತೆ. ನೆಕ್ಸ್ಟ್, ಊರ್ಜಿತಾವಧಿ ಅಂದರೆ ಬಿಡ್ ವ್ಯಾಲಿಡಿಟಿ ಯೊಳಗೆ ಯಶಸ್ವಿ ಬಿಡ್ಡುದಾರನು ಗುರುತಿಸಿ ಗುತ್ತಿಗೆ ಆದೇಶವನ್ನು ನೀಡಬೇಕು. ಟೆಂಡರ್ಗಳನ್ನು ಸ್ವೀಕರಿಸಲು ನಿಗದಿಪಡಿಸುವ ಕೊನೆಯ ದಿನಾಂಕ ಆದ ಮೇಲೆ 90 ಡೇಸ್ ಟೈಮ್ ಟೆಂಡರ್ಗಳನ್ನು ತೆರೆದು ಮೌಲ್ಯಮಾಪನ ಮಾಡಿ ಅಂದರೆ ಪರಿಶೀಲನೆ ಮಾಡಿ ಅಂತಿಮ ಆದೇಶ ನೀಡಿ ಸಪ್ಲೈ ಆರ್ಡರ್ ನೀಡುವ ಅವಧಿ 90 ದಿನದ ಒಳಗಾಗಿ ನಡೀಬೇಕು. ಅವಶ್ಯವೆನಿಸಿದರೆ ಗುತ್ತಿಗೆದಾರರ ಅನುಮತಿ ಮೇರೆಗೆ ಒಪ್ಪಿದರೆ ಇನ್ನೊಂದು 45 ದಿನ ವಿಸ್ತರಿಸಬಹುದು ಈ ಬಿಡ್ ವ್ಯಾಲಿಡಿಟಿಯನ್ನು. ಆಗಲೇ ಹೇಳಿದ್ದೀನಿ. ನೆಕ್ಸ್ಟ್, ಟೆಂಡರ್ಗಳ ಮೌಲ್ಯಮಾಪನ ಸಮಯದಲ್ಲಿ ಬಿಡ್ಡುದಾರರಿಂದ ಅವಶ್ಯಕ ಸ್ಪಷ್ಟೀಕರಣ ಕೇಳಬಹುದು. ಟೆಂಡರ್ಗಳನ್ನು ಮೌಲ್ಯಮಾಪನ ಮಾಡ್ತಾ ಏನ್ರಿ ಇದು 6309 ಆಗಬೇಕು, ನೀವು 6312 ಅಂತ ಹಾಕಿದ್ದೀರಿ, ಇದ್ರ ಬಗ್ಗೆ ಸ್ಪಷ್ಟೀಕರಣ ನೀಡಿ. ಒಂದು ಉದಾಹರಣೆ ಅಷ್ಟೇ, ಇಂಥವು ಎಷ್ಟೆಷ್ಟೋ ಎಂತೆಂಥವೋ ಬರುತ್ತೆ. ಯಾವುದೋ ಒಂದು ನೀವು ಡಾಕ್ಯುಮೆಂಟ್ ಹಾಕಿದಿರಿ, ಆ ಡಾಕ್ಯುಮೆಂಟ್ನಲ್ಲಿ ಏನು ಸರಿಯಾಗಿ ಕಾಣಿಸ್ತಾ ಇಲ್ಲ, ಇನ್ನೊಮ್ಮೆ ಆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ ಅಂತ ಕೇಳಬೇಕು. ಈ ಥರ ಕೆಲವು ಸ್ಪಷ್ಟೀಕರಣಗಳನ್ನು ಮೌಲ್ಯಮಾಪನ ಮಾಡುವ ಗುತ್ತಿಗೆದಾರನೊಂದಿಗೆ ಕೇಳಬೇಕು, ಸ್ಪಷ್ಟೀಕರಣ ಕೇಳಬೇಕು. ಅವಶ್ಯಕವೆನಿಸಿದಲ್ಲಿ ದರ ಸಂಧಾನವನ್ನೂ ಮಾಡಬೇಕು. ಸೊ ಲೋಯೆಸ್ಟ್ ಅಂತ ಒಬ್ಬನು ಅಂತಿಮ ತೀರ್ಮಾನ ಆಗುತ್ತೆ, ಅಂತಿಮವಾಗಿ ಕಂಡುಬರುತ್ತೆ.
ಆದೇಶ ನೀಡುವುದಕ್ಕಿಂತ ಮೊದಲು ಅವಶ್ಯವೆನಿಸಿದರೆ, ಇಲ್ಲಿದೆ ಇಫ್ ಇಟ್ ಈಸ್ ನೆಸಸರಿ, ದರ ಸಂಧಾನ ಅಂದರೆ ನೆಗೋಷಿಯೇಷನ್ಸ್ ಮಾಡಿ, ನಿಮ್ಮದೇ ಲೋಯೆಸ್ಟ್ ಇದೆ ಬಟ್ ಇನ್ನೂ ರೇಟ್ ಕಡಿಮೆ ಮಾಡ್ಕೊಳ್ಳಿ, ಕಾರಣ ಮಾರ್ಕೆಟ್ ರೇಟು ನಿಮಗೆ ಹೇಳಿರುವ ದರಕ್ಕಿಂತ ಇನ್ನೂ ಕಡಿಮೆ ಇದೆ, ಹಾಗಾಗಿ ನೀವು ರೇಟನ್ನು ಕಡಿಮೆ ಮಾಡ್ಕೊಳ್ಳಿ ಅಂತ ದರ ಸಂಧಾನ ಮಾಡಿ KPPP ಪೋರ್ಟಲ್ನಲ್ಲೇ ಮಾಡ್ಕೋಬಹುದು. ಮಾಡಿಕೊಂಡ್ರೆ ಸರ್ಕಾರಕ್ಕೆ ಸಾಕಷ್ಟು ಹಣ ಉಳಿತಾಯ ಆಗುತ್ತೆ. ನೆಕ್ಸ್ಟ್, ಮೊದಲು ಅರ್ಹತಾ ಮಾನದಂಡಗಳನ್ನು ಪರಿಶೀಲಿಸಬೇಕು. ನೀವು ಟೆಂಡರ್ ಕರೆಯುವಾಗ ಗುತ್ತಿಗೆದಾರನಿಗೆ ಏನೆಲ್ಲ ಅರ್ಹತೆಗಳಿರಬೇಕು ಅಂತ ಹೇಳಿರ್ತೀರಿ. ಆ ಅರ್ಹತೆಗಳೆಲ್ಲ ಈ ಗುತ್ತಿಗೆದಾರನಿಗೆ ಇದೆಯಾ ಅಂತ ಪರಿಶೀಲನೆ ಮಾಡಬೇಕು. ಅತ್ಯಲ್ಪ ದರಗಳನ್ನು ಆಧರಿಸಿ ಟೆಂಡರ್ಗಳನ್ನು ಅಂಗೀಕರಿಸ, ಯಾರು ಅರ್ಹ ಗುತ್ತಿಗೆದಾರನಾಗಿರ್ತಾನೆ ಅವರಲ್ಲಿ ಯಾರು ಕಡಿಮೆ ದರಗಳನ್ನು ನಮೂದಿಸಿರ್ತಾರೆ ಆ ಗುತ್ತಿಗೆದಾರನ ಟೆಂಡರನ್ನು ಅಂಗೀಕರಿಸಬೇಕು. ಜೊತೆಗೆ ಟೆಂಡರ್ಗಳನ್ನು ಅಂದರೆ ಮೌಲ್ಯಮಾಪನ ಮಾಡುವಾಗ EMD ಇರಲೇಬೇಕು. ಯಾರಿಗೂ ಇಬ್ಬರಿಗೆ ಮಾತ್ರ EMDಯಿಂದ ವಿನಾಯಿತಿ ಇದೆ. ಯಾರ್ಯಾರು? ಸಣ್ಣ ಉದ್ದಿಮೆದಾರರಿಗೆ ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನವರಿಗೆ EMDಯಿಂದ ವಿನಾಯಿತಿ ಇದೆ. ನೆಕ್ಸ್ಟ್, ಇನ್ಯಾರಿಗೆ EMDಯಿಂದ ವಿನಾಯಿತಿ ಇದೆ ಅಂತಂದರೆ ಗ್ರ್ಯಾಜುಯೇಟ್ ಎಂಜಿನಿಯರ್ ಕಾಂಟ್ರಾಕ್ಟರ್ಸ್, ಅವ್ರಿಗೂ ಸಹ EMDಯಿಂದ ವಿನಾಯಿತಿ ಇದೆ. ಟೆಂಡರ್ ಮೊತ್ತದಲ್ಲಿ ಎಲ್ಲ ತೆರಿಗೆಗಳು ಒಳಗೊಂಡಿರಬೇಕು. ಅವರೇನು ಟೆಂಡರ್ನಲ್ಲಿ ದರಗಳನ್ನು ನಮೂದಿಸಿರ್ತಾರೆ ಎಲ್ಲ ತೆರಿಗೆಗಳನ್ನು ಒಳಗೊಂಡಿರಬೇಕು. ಈ ಏನಾದರೂ ಮೆಡಿಕಲ್ ಶಾಪ್ನಲ್ಲಿ ಮೆಡಿಸಿನ್ಸನ್ನು ಖರೀದಿ ಮಾಡಿದ್ರೆ ರೇಟ್ ಹಾಕಿರ್ತಾನೆ 199, ಕೆಳಗಡೆ ಆಲ್ ಟ್ಯಾಕ್ಸಸ್ ಇನ್ಕ್ಲೂಸಿವ್ ಅಂತ ಹಾಕಿರ್ತಾರೆ. ಆ ಥರ ತೆರಿಗೆಗಳು ಒಳಗೊಂಡಂತೆ ರೇಟ್ಗಳನ್ನು ನಮೂದಿಸಿರಬೇಕು. ಸಣ್ಣ ಉದ್ದಿಮೆದಾರರ ವಿಷಯದಲ್ಲಿ 15% ಆದ್ಯತೆ ನೀಡಬೇಕು. ಸ್ವಲ್ಪ ಹೊತ್ತು ಮುಂಚೆ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳಿದ್ದೀನಿ. 15% ಆದ್ಯತೆ ಅಂದರೆ ಪ್ರಿಫರೆನ್ಸ್ ಯಾರಿಗೆ? ಸಣ್ಣ ಉದ್ದಿಮೆದಾರರಿಗೆ. ಮೌಲ್ಯಮಾಪನ ವಿವರಗಳನ್ನು KPP ಪೋರ್ಟಲ್ನಲ್ಲಿ ಪ್ರಚುರಪಡಿಸಬೇಕು. ಎಷ್ಟು ಟೆಂಡರ್ಗಳು ಬಂದಿದ್ದು, ಏನೇನು ಅರ್ಹತೆಗಳಿದ್ದಾವೆ, ಏನೇನು ಡಾಕ್ಯುಮೆಂಟ್ಸ್ ಹಾಕಿದ್ರು, ಯಾರು ಅದರಲ್ಲಿ ಕೊರತೆ ಇದೆ, ಅವೆಲ್ಲವನ್ನೂ ಸಹ ವಿವರಗಳನ್ನು ಇತರರಿಗೆ ತಿಳಿಯುವಂತೆ KPPP ಪೋರ್ಟಲ್ನಲ್ಲಿ ಅದನ್ನೇ ಟ್ರಾನ್ಸ್ಪರೆನ್ಸಿಯನ್ನು ಮುಚ್ಚುಮರೆ ಇಲ್ಲ. ಕಾಂಟ್ರಾಕ್ಟರ್ 1, ಕಾಂಟ್ರಾಕ್ಟರ್ 2, ಕಾಂಟ್ರಾಕ್ಟರ್ 10, ಕಾಂಟ್ರಾಕ್ಟರ್ 15 ಇವರೇನೆಲ್ಲ ಟೆಂಡರ್ಗಳನ್ನು ಸಲ್ಲಿಸಿದ್ದಾರೆ, ಅವರ ದರಗಳೇನು, ಅವರ ವಿವರಗಳೇನು ಎಲ್ಲವನ್ನೂ ಸಹ KPP ಪೋರ್ಟಲ್ನಲ್ಲಿ ಪ್ರಚುರಪಡಿಸಬೇಕು. ಬೇರೆ ಟೆಂಡರ್ದಾರರು ನೋಡ್ಕೊಳ್ತಾರೆ. ಅದನ್ನೇ ಟ್ರಾನ್ಸ್ಪರೆನ್ಸಿ. ಇದರಲ್ಲಿ ಮುಚ್ಚುಮರೆ ಇಲ್ಲ, ಮೋಸ ವಂಚನೆ ಇಲ್ಲ ಅಂತ ಹೇಳೋದೇ ಟ್ರಾನ್ಸ್ಪರೆನ್ಸಿ. ನಿಯಮಬದ್ಧವಾಗಿಯೇ ನಾವು ಮಾಡ್ತಾ ಇದ್ದೀವಿ ಅಂತ. ಮೌಲ್ಯಮಾಪನ ವಿವರಗಳನ್ನು KPP ಪೋರ್ಟಲ್ನಲ್ಲಿ ಪ್ರಚುರಪಡಿಸಬೇಕು. ರೈಟ್. ಅನಂತರ ಯಶಸ್ವಿ ಬಿಡ್ಡುದಾರನು 5% ನಿರ್ವಹಣಾ ಭದ್ರತೆಯನ್ನು ಮತ್ತು ಗುತ್ತಿಗೆ ಒಪ್ಪಂದವನ್ನು 20 ದಿನದೊಳಗಾಗಿ ನೀಡಬೇಕು. ಸೊ ಎಕ್ಸ್ ಅನ್ನೋನು ಯಶಸ್ವಿ ಬಿಡ್ಡುದಾರನು ಅಂತ ಅಂತಿಮವಾಗಿ ನೀವು ತೀರ್ಮಾನ ಮಾಡ್ತೀರಿ. ಅವನಿಗೆ ಪತ್ರ ಬರೆದು ತಿಳಿಸಬೇಕು. 20 ದಿನದ ಒಳಗಾಗಿ 5% ಪರ್ಫಾರ್ಮೆನ್ಸ್ ಸೆಕ್ಯೂರಿಟಿ ಮತ್ತು ಟೆಂಡರ್ ಅಗ್ರಿಮೆಂಟ್ ಸೈನ್ ಮಾಡಿ ಕೊಡಬೇಕು. ವಿಫಲವಾದಲ್ಲಿ EMDಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ. 20 ದಿನದ ಒಳಗಾಗಿ ಟೆಂಡರ್ ಅಗ್ರಿಮೆಂಟ್ಗೆ ಸೈನ್ ಮಾಡಲಿಲ್ಲ ಅಥವಾ 5% ಸೆಕ್ಯೂರಿಟಿ ಡಿಪಾಸಿಟ್ ಕೊಡಲಿಲ್ಲ ಅಂತಂದರೆ ಅವನ ಗುತ್ತಿಗೆಯನ್ನು ಮುಟ್ಟುಗೋಲು ಅವನ EMDಯನ್ನು ಮುಟ್ಟುಗೋಲು ಹಾಕ್ಕೊಳ್ತೀವಿ. ಅಲ್ಲದೆ ಗುತ್ತಿಗೆದಾರನು ಅನರ್ಹನಾಗುತ್ತಾನೆ. ಸೊ 20 ದಿನದ ಒಳಗಾಗಿ 5% ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಟಬೇಕು ಮತ್ತು ಗುತ್ತಿಗೆ ಅಗ್ರಿಮೆಂಟನ್ನು ಮಾಡ್ಕೋಬೇಕು. ಇಲ್ಲ ಅಂದರೆ ಕಟ್ಟಿರುವ EMDಯನ್ನು ಸರ್ಕಾರಕ್ಕೆ ಮುಟ್ಟುಗೋಲಾಗುತ್ತೆ, ಅವನು ಅನರ್ಹನಾಗುತ್ತೆ. 11 ವಸ್ತುಗಳ ಖರೀದಿ ಟೆಂಡರ್ ವಿಷಯದಲ್ಲಿ L2 ಟೆಂಡರ್ಗಳನ್ನು ಪರಿಶೀಲಿಸಬಹುದು. ಕಾಮಗಾರಿ ಟೆಂಡರ್ಗಳಲ್ಲಿ L1 ಯಾರು L1 ಅಂತ ನೀವು ತೀರ್ಮಾನ ಮಾಡಿ ಅವನೇ. ಬಟ್ ವಸ್ತುಗಳು ಖರೀದಿಸುವಂತಹ ಟೆಂಡರ್ನಲ್ಲಿ L1 ಫೇಲ್ ಆದ, ಅವನು ಬರಲಿಲ್ಲ ಅಂತಂದರೆ L2ನ ಬಗ್ಗೆ ಪರಿಶೀಲಿಸಬಹುದು ಅಂತ ನಿಯಮಗಳಲ್ಲಿ ಇದೆ. ಪರಿಶೀಲಿಸಬಹುದು. L1 ಅವನು ಮುಂದೆ ಬರಲಿಲ್ಲ, ಪರ್ಫಾರ್ಮೆನ್ಸ್ ಸೆಕ್ಯೂರಿಟಿ ಫೀಸ್ ಕಟ್ಟಲಿಲ್ಲ, ಟೆಂಡರ್ ಅಗ್ರಿಮೆಂಟ್ ಸೈನ್ ಮಾಡಲಿಲ್ಲ ಅಂತಂದರೆ L2 ಅವನಿಗಿಂತ ಸ್ವಲ್ಪ ರೇಟ್ ಜಾಸ್ತಿ ಕೋಟ್ ಮಾಡಿರ್ತಾನೆ, ಅವನನ್ನು ನೀವು ಪರಿಶೀಲಿಸಬಹುದು. ಮಾಡಲೇಬೇಕು L2ನ ಅಂತ ಏನಿಲ್ಲ. ಇಟ್ ಈಸ್ ಲೆಫ್ಟ್ ಟು ದಿ ಟೆಂಡರ್ ಅಕ್ಸೆಪ್ಟಿಂಗ್ ಅಥಾರಿಟಿ. ಬೇಡ L2ಗೆ ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿದ್ರೆ ಎಸ್ ಮತ್ತೊಮ್ಮೆ ಟೆಂಡರ್ಗಳನ್ನು ಕರಿಬೇಕಾ. ಇಲ್ಲ ಇದು ಅರ್ಜೆಂಟ್ ಬೇಕು ಅಂತಂದರೆ L2 ಕೊಟ್ಟಿರತಕ್ಕಂಥ ರೇಟ್ಸನ್ನು ನೋಡಬೇಕು. ಮತ್ತು ಅವನ ಹತ್ರ ದರ ಸಂಧಾನ ಅಂದರೆ ನೆಗೋಷಿಯೇಷನ್ಸ್ ಮಾಡಿ ಮತ್ತೆ ಟೆಂಡರ್ ಅಕ್ಸೆಪ್ಟ್ ಮಾಡೋದು ಬಿಡೋದು ಟೆಂಡರ್ ಅಕ್ಸೆಪ್ಟಿಂಗ್ ಅಥಾರಿಟಿಗೆ ವಿವೇಚನೆಗೆ ಬಿಟ್ಟದ್ದು. ನೆಕ್ಸ್ಟ್,
ಟೆಂಡರ್ನಲ್ಲಿ ಗುತ್ತಿಗೆದಾರರು ನಮೂದಿಸಿದ ದರಗಳು ಶೇಕಡ 5ಕ್ಕಿಂತ ಹೆಚ್ಚು ಲಾಭಾಂಶ ಹೊಂದಿರುವ ಎನಿಸಿದ್ದಲ್ಲಿ ಆ ಟೆಂಡರನ್ನು ತಿರಸ್ಕರಿಸಿ. ಟೆಂಡರ್ ಅತ್ಯಂತ ಕಡಿಮೆ ದರ ಕೋಟ್ ಮಾಡಿರೋ ಇವನೇ ಎಕ್ಸ್ ಅನ್ನೋನೇ ಅತ್ಯಂತ ಕಡಿಮೆ ದರ ಕೋಟ್ ಮಾಡಿದ್ದಾನೆ. ಬಟ್ ನಾವು ಅಂದಾಜು ಹೇಳಿರೋ ಅಂದಾಜು ಮೊತ್ತಕ್ಕಿಂತ ಲಾಭಾಂಶ 5%ಗಿಂತ ಜಾಸ್ತಿ ಇದೆ. ನಮ್ಮ ಟೆಂಡರ್ ನೋಟಿಫಿಕೇಶನ್ನಲ್ಲಿ ವಸ್ತುವಿನ ಬೆಲೆ 1,000 ಅಂತ ಹಾಕಿದ್ವಿ. ಅದರ ಮೇಲ್ಪಟ್ಟು 5% ಅಂತಂದರೆ ಒಂದು 50 ರೂಪಾಯಿ, 1,050 ರೂಪಾಯಿ ಆ ವಸ್ತುವಿನ ಬೆಲೆ ಆಗಿರೋದು. 1,200 ರೂಪಾಯಿ ಕೋಟ್ ಮಾಡಿದ್ದರೆ ಆ ಟೆಂಡರನ್ನು ತಿರಸ್ಕರಿಸಿ. ಅಂದರೆ ಗುತ್ತಿಗೆದಾರನ ಲಾಭಾಂಶ ನಾವು ಟೆಂಡರ್ನಲ್ಲಿ ನಮೂದಿಸಿರುವ ದರಗಳಿಗಿಂತ 5%ಗಿಂತ ಹೆಚ್ಚಾಗಿ ಇರಬಾರದು. ನಾವು ಟೆಂಡರ್ನಲ್ಲಿ ನಮೂದಿಸಿರುವ ದರಗಳಿಗಿಂತ 5%ಗಿಂತ ಹೆಚ್ಚಾಗಿ ಅವನೇನಾದರೂ ದರಗಳನ್ನು ನಮೂದಿಸಿದರೆ ತಿರಸ್ಕರಿಸಿ ಅಥವಾ ದರ ಸಂಧಾನ ಮಾಡಿ ಅಂತಿಮಗೊಳಿಸಬೇಕು. ನೆಗೋಷಿಯೇಷನ್ ಮಾಡಿ ರೇಟನ್ನು ಕಡಿಮೆ ಮಾಡಿಕೊಳ್ಳಿ, ಫೈನಲೈಸ್ ಮಾಡಿ. ಸುತ್ತೋಲೆ 22. ಗುತ್ತಿಗೆ ಒಪ್ಪಂದವು 200 ರೂಪಾಯಿ ಮೌಲ್ಯದ ಚಾಪಕಾಕದಲ್ಲಿ ಇರಬೇಕು. L1 ಬಿಡ್ಡುದಾರರಿಗೆ ಲೆಟರ್ ಆಫ್ ಇಂಟೆಂಟ್ ಅನ್ನು ಆನ್ಲೈನ್ ಮೂಲಕ ಕಳುಹಿಸಬೇಕು. ನೆಕ್ಸ್ಟ್. ಧನ್ಯವಾದ. ಇಲ್ಲಿಗೆ KTPP ಕಾಯ್ದೆ ಮತ್ತು ನಿಯಮಗಳ ಒಂದು ಸಂಕ್ಷಿಪ್ತ ಮಾಹಿತಿ ಇಲ್ಲಿಗೆ ಮುಕ್ತಾಯವಾಯಿತು. ಎಲ್ಲರಿಗೂ ಧನ್ಯವಾದ.